ಸುಸಂದರ್ಭದಲ್ಲಿ ನಮಗೆ ಕೀರ್ತನೆ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂತಹ ಎಲ್ಲ ದೇವಸ್ಥಾನದ ಧರ್ಮದರ್ಶಿ ಮಂಡಳಿ, ಆಡಳಿತ ಮಂಡಳಿ, ಬಾಬ್ದಾರರು ಹಾಗೂ ಅರ್ಚಕರ ನೌಕರರ ವೃಂದದವರಿಗೆ ಸರ್ವರಿಗೂ ಕೂಡ ತಾಯಿಯ ಅನುಗ್ರಹ ಸದಾ ಇರಲಿ ಅಂತ ಹೇಳ್ತೇವೆ. ಇವತ್ತಿನ ಕೀರ್ತನೆ ವರಮಹಾಲಕ್ಷ್ಮಿ ಹಬ್ಬ ಆಗಿರೋದ್ರಿಂದ ಲಕ್ಷ್ಮೀ ಕಲ್ಯಾಣ, ಲಕ್ಷ್ಮೀ ದೇವಿ ಶ್ರೀಮನ್ನಾರಾಯಣನನ್ನ ವರಿಸಿಕೊಂಡಂಥ ಒಂದು ಅತ್ಯದ್ಭುತವಾದಂತಹ ಪರಮ ಮಂಗಳದ ಕಥೆಯನ್ನ ಈ ದಿವಸ ನಾವು ಮಾಡ್ತಾ ಇದ್ದೇವೆ. ಎಲ್ಲರೂ ಭಕ್ತಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಕೂತು ಕೇಳಿ ತಾಯಿಯ ಅನುಗ್ರಹಕ್ಕೆ ಭಾಗಿಗಳಾಗೋಣ ಅಂತ ಹೇಳ್ತಾ ನೇರವಾಗಿ ಕಥಾ ಪ್ರವೇಶವನ್ನು ಮಾಡೋಣ. ಶ್ರೀ ಗುರುಭ್ಯೋ ನಮಃ, ಪರಮ ಗುರುಭ್ಯೋ ನಮಃ. ಶ್ರೀಮದಾನಂದ ತೀರ್ಥ ಗುರುವೇದ ವ್ಯಾಸ ಗುರುಭ್ಯೋ ನಮಃ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರಃ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ನಮಸ್ತೆಸ್ತು ಮಹಾಮಾಯೇ ಶ್ರೀ ಶ್ರೀಧೇಶ್ವರ ಪೂಜಿತೆ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ಸರ್ವಮಂಗಳ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ನಮಸ್ತೆ ಶ್ರೀಪಾದರಾಜಾಯ ನಮಸ್ತೆ ವ್ಯಾಸಯೋಗಿನೇ ನಮಸ್ತೆ ಪುರಂದರಾರ್ಯಾಯ ಕನಕಾರ್ಯಾಯ ನಮೋ ನಮಃ. ಮನೋಜವಂ ಮಾರುತತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂಥಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೇ. ಗಜವದನ ಬೇಡುವೆ ಗೌರಿ ತನಯ, ಗಜವದನ ಬೇಡುವೆ ಗೌರಿ ತನಯ, ಗಜವದನ ಬೇಡುವೆ ಗೌರಿ ತನಯ, ಗಜವದನ ಬೇಡುವೆ. ತ್ರಿಜಗವಂದಿತನೇ ಸುಜನರ ಪೋರೆ ಬನೆ, ತ್ರಿಜಗವಂದಿತನೇ ಸುಜನರ ಪೋರೆ ಬನೆ. ಗಜವದನ ಬೇಡುವೆ ಗೌರಿ ತನಯ, ಗಜವದನ ಬೇಡುವೆ. ಪಾಶಾಂಕುಶಧರನೇ ಪರಮ ಪವಿತ್ರನೇ, ಸಾಸನಿದ ಪದನಿ ನಿದ ಪಮ ಪದ ದಪಮ ಗಮ ಗಮ ಪದನಿ ನಿದ ಪದನಿ ನಿದ ಪಮ ಪದ ದಪಮ ಗಮ ಗಮ ಪದನಿ ನಿದ ಪದನಿ ನಿದ ಪಮ ಪದ ದಪಮ ಗಮ ಗಮ ಪದನಿ ಗಜವದನ ಬೇಡುವೆ. ಪಾಶಾಂಕುಶಧರನೇ ಪರಮ ಪವಿತ್ರನೇ, ಪಾಶಾಂಕುಶಧರ ಪರಮ ಪವಿತ್ರನೇ, ಪಾಶಾಂಕುಶಧರನೇ ಪರಮ ಪವಿತ್ರನೇ, ಪಾಶಾಂಕುಶಧರನೇ ಪರಮ ಪವಿತ್ರನೇ, ಪಾಶಾಂಕುಶಧರನೇ ಪರಮ ಪವಿತ್ರನೇ. ದೇವರ ದೇವ ವಿಘ್ನೇಶ್ವರನೇ ಗಜವದನ ಬೇಡುವೆ ಗೌರಿ ತನಯ,
ಸಾಧುವಂದಿತನೆ ಆದರದಿಂದಲೇ ಸಾಧುವಂದಿತನೆ ಆದರದಿಂದಲೇ ಸರಸಿರನಾಭಶ್ರೀ ಪುರಂದರ ವಿಠಲ ವಿಠಲ ಪಾಂಡುರಂಗ ಪಂಢರಿನಾಥ ಪಾಂಡುರಂಗ. ಎಲ್ಲರೂ ಸಾಮೂಹಿಕವಾಗಿ ವಿಠಲನ ಭಜನೆಯನ್ನು ಮಾಡಿ ಮಾರಿಕಾಂಬೆಯ ವರಮಹಾಲಕ್ಷ್ಮಿಯ ಹಬ್ಬದ ಈ ಸಂದರ್ಭದಲ್ಲಿ ತಾಯಿಯ ಆ ಒಂದು ಪರಮ ಮಂಗಳಕ್ಕೆ ಭಾಗ್ಯಗಳಾಗೋಣ. ಜೋರಾಗಿ ಸರತಿಯಲ್ಲಿ ನಿಂತಿರುವವರು ವಿಠಲನ ಧ್ಯಾನ ಮಾಡಿದ್ರೆ, ಯಾಕಂದ್ರೆ ವಿಠಲನ ಹೆಸರು ಎಲ್ಲ ಬರ್ತದೋ ಅಲ್ಲಿ ಸಾಕ್ಷಾತ್ ಲಕ್ಷ್ಮಿಯೇ ಬಂದು ಪಕ್ಕದಲ್ಲಿ ನಿಂತಾಳೆ. ಲಕ್ಷ್ಮಿ ಹೆಚ್ಚಿಗೆ ದಿವಸ ಸ್ವಾಮಿಯನ್ನ ಬಿಟ್ಟಿರೋಕ್ಕಾಗೋದಿಲ್ಲ ಅವಳ ಕೈಲಿ. ಹಾಗಾಗಿ ವಿಠಲ ವಿಠಲ ಪಾಂಡುರಂಗ ಪಂಢರಿನಾಥ ಪಾಂಡುರಂಗ ವಿಠಲ ವಿಠಲ ಪಾಂಡುರಂಗ ಪಂಢರಿನಾಥ ಪಾಂಡುರಂಗ ವಿಠಲ 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 ಪಾಂಡುರಂಗ ಪಂಢರಿನಾಥ ಪಾಂಡುರಂಗ ವಿಠಲ ಮೋದದಿ ನಿನ್ನಯ ಪಾದವ ತೋರು ಸಾಧುವಂದಿತನೆ ಆದರದಿಂದಲೇ ಸರಸಿಜನಾಭಶ್ರೀ ಪುರಂದರ ವಿಠಲನ ಸರಸಿಜನಾಭಶ್ರೀ ಪುರಂದರ ವಿಠಲನ ನಿರುತ ನೆನೆಯುವಂತೆ ವರದಯ ಮಾಡೋ ನಿರುತ ನೆನೆಯುವಂತೆ ವರದಯ ಮಾಡೋ ಗಜವದನ ಬೇಡುವೆ ಗೌರಿ ತನಯ ಗಜವದನ ಬೇಡುವೆ ಗೌರಿ ತನಯ ಗಜವದನ ಬೇಡುವೆ ಬೇಡು ಬೇಡುವೆ ಬೇಡುವೆ ಬೇಡುವೆ. ಸಿದ್ಧಿವಿನಾಯಕ ಸ್ವಾಮಿ ಮಹಾರಾಜ್ ಕಿ ಬೋಲೋ ಮಾರಿಕಾಂಬಾ ಮಾತಾ ಕಿ. ಇಲ್ಲ, ಯಾಕಂದ್ರೆ ಇವತ್ತು ಉಪವಾಸ ವರಮಹಾಲಕ್ಷ್ಮಿ ಹಬ್ಬ. ಇಲ್ಲ ಅಂದಿದ್ರೆ ಜೋರಾಗಿ ಹೇಳ್ತಿದ್ವಿ ದಾಸರೇ. ನಾವೆಲ್ಲ ಬೆಳಿಗ್ಗೆಯಿಂದ ಸುಸ್ತಾಗಿದ್ದೀವಿ. ಹುಡಿ ತುಂಬಿಸ್ಲಿಕ್ಕೆ ಹೋಗಿದ್ವಿ, ಕರೆದಿದ್ವಿ, ಮನೆಗೆ ನೆಂಟರು ಬಂದಿದ್ರು, ಬೆಳಗ್ಗೆಯಿಂದ ಉಪವಾಸ ಇದ್ವಿ, ಲಕ್ಷ್ಮಿನ ಆರಾಧನೆ ಮಾಡಿದ್ದೀವಿ. ಈಗ ಬೇರೆ ಸರ್ತಿ ಸಾಲಿನಲ್ಲಿ ನಿಂತಿದ್ದೀವಿ. ನಮ್ಗೆ ಆ ತಾಪತ್ರಯ ನಿಮಗ್ ಗೊತ್ತಿಲ್ಲ ದಾಸರೇ. ಇಲ್ಲ ಅಂದಿದ್ರೆ ನಿಮಗಿಂತಲೂ ಜೋರಾಗಿ ಹೇಳ್ತಾ ಇದ್ವಿ ನಾವು ಅಂತ. ಹಾಗಾಗಿ ನಾಚಿಕೆಗೊಳ್ಳಬೇಡ ಮನವೇ, ಯೋಚಿಸಿ ಕೆಡಬೇಡ. ವೈದ್ಯರ ಮುಂದೆ, ತಾಯಿಯ ಮುಂದೆ, ಜಗಜ್ಜನನಿಯ ಮುಂಭಾಗದಲ್ಲಿ, ವೈದ್ಯರ ಮುಂಭಾಗದಲ್ಲಿ, ವಕೀಲರ ಮುಂಭಾಗದಲ್ಲಿ ನಾಚಿಕೆ ಇಟ್ಟುಕೊಳ್ಬಾರ್ದು. ಹಾಗಾಗಿ ನಮ್ಮ ಮನಸ್ಸಿನ ಎಲ್ಲ ದುಃಖ ದುಮ್ಮಾನಗಳನ್ನ ಕಳೆಯತಕ್ಕಂಥವಳೆ ತಾಯಿ. ಅವಳ ಸನ್ನಿಧಾನದಲ್ಲಿದ್ದೀವಿ. ಕಂಠಾಘೋಷವಾಗಿ ಆ ತಾಯಿಯ ಸ್ಮರಣೆಯನ್ನು ಮಾಡೋಣ. ಸಿದ್ಧಿವಿನಾಯಕ ಸ್ವಾಮಿ ಮಹಾರಾಜ್ ಕಿ ಬೋಲೋ ಮಾರಿಕಾಂಬಾ ಮಾತಾ ಕಿ ಪವನ ಪುತ್ರ ಹನುಮಾನ್ ಕಿ ಸನಾತನ ಹಿಂದೂ ಧರ್ಮ ಕಿ. ಸ್ವಲ್ಪ ಈಗೊಂದು 25 ಭಾಗ ಚಾರ್ಜ್ ಆಯ್ತದ. ಇನ್ನೊಂದು 75 ಕೀರ್ತಿ ಮುಗಿಯೋಷ್ಟರಲ್ಲಿ ಆಗ್ತದೆ, ಅಡ್ಡಿ ಇಲ್ಲ. ಹಾಗಾಗಿ ಇವತ್ತು ಕಥಾ ಪ್ರಾರಂಭಕ್ಕೂ ಮುಂಚಿತವಾಗಿ ಆದಿಪೂಜಿತನಾದಂತಹ ವಿಘ್ನೇಶ್ವರ ಸ್ವಾಮಿನ ಹೃದಯಮಂದಿರದಲ್ಲಿ ಭಕ್ತಿಯಿಂದ ಸ್ಮರಿಸಿ, ನನ್ನ ಹರಿಕಥೆಯ ಪೂಜ್ಯ ವಿದ್ಯಾಗುರುಗಳಾದಂತಹ ಕರ್ನಾಟಕದ ಹರಿಕಥಾ ವಿಚಕ್ಷಣರೆಂದೇ ಹೆಸರುವಾಸಿಯಾದ ದಿವಂಗತ ಶ್ರೀ ಆರ್ ಗುರುರಾಜುಲು ನಾಡುರವರ ಹಿರಿಯ ಸುಪುತ್ರಿಯವರಾದಂತಹ ದಿವಂಗತ ಶ್ರೀಮತಿ ಜಿ ಶೋಭಾ ನಾಡುರವರನ್ನ ಹೃದಯ ಮಂದಿರದಲ್ಲಿ ಭಕ್ತಿಯಿಂದ ಸ್ಮರಿಸಿ, ನನ್ನ ಮತ್ತೋರ್ವ ವಿದ್ಯಾಗುರುಗಳಾದಂತಹ ತುಮಕೂರಿನ ಸೋರೆಕುಂಟೆ ಎಂ ನಾಗರಾಜಾಚಾರ್ ಅವರನ್ನ ಮನಸ್ಸಿನಲ್ಲಿ ಪೊಡಮೊಟ್ಟು, ಶ್ರೀ ಕ್ಷೇತ್ರದ ಸರ್ವೇಶ್ವರಿಯಾದಂತಹ ಜಗಜ್ಜನನಿ, ಆ ಸರ್ವಾಂತರ್ಯಾಮಿನಿಯಾಗಿರತಕ್ಕಂಥ ಕರುಣಿಸು ಅಂಬೆ ಶ್ರೀ ಮಾರಿಕಾಂಬೆ ಎನ್ನುವಂತೆ ಕಳೆದ 7 ವರ್ಷದಿಂದಲೂ ಕೂಡ 10 ಕಾರ್ಯಕ್ರಮ ಈ ವೇದಿಕೆಯಲ್ಲಿ, ಅದು ನಮ್ಮದು ಅಲ್ಲ ನಿಮ್ಮದು ಎಲ್ಲ ಆ ತಾಯಿ ಅನುಗ್ರಹ ನಡೀತಾ ಇದೆ. ಬಹಳ ಸಂತೋಷ. ಶಿರಸಿಗೆ ಬಂದ್ರೆ ಹೆಣ್ಣು ಮಕ್ಕಳು ತವರಿಗೆ ಬಂದಷ್ಟೇ ಸಂತೋಷ ದಾಸರಿಗೆ. ಹಾಗಾಗಿ ಬೆಳಿಗ್ಗೆಯಿಂದಲೇ ಯಾರ್ಯಾರು ಪರಿಚಯ ಇದ್ದಾರೋ ಅವ್ರಿಗೆಲ್ಲ ಫೋನ್ ಮಾಡಿ, ಸಂಜೆ ಕೀರ್ತನೆ ಇದೆ ಮಾರಿಗುಡಿಲಿ ಬರ್ರಿ ಬರ್ರಿ ಅಂತ ಹೇಳಿ ಎಲ್ರಿಗೂ ಹೇಳಿ, ಆದಷ್ಟು ಕರೆ ಮಾಡಿದ್ದವರೆಲ್ಲ ಬಂದು ಆಸೀನರಾಗಿದ್ದಾರೆ. ನಮ್ಗೆ ಅದೇ ಸಂತೋಷ ಅಂತ ಹೇಳ್ತಾ, ಇವತ್ತಿನ ವರಮಹಾಲಕ್ಷ್ಮಿ ಹಬ್ಬದ ಈ ಸುಸಂದರ್ಭದಲ್ಲಿ ಭಕ್ತಿಯಿಂದ
ಆ ತಾಯಿಯನ್ನ ಸ್ಮರಣೆ ಮಾಡೋಣ. ವರಗಳನ್ನ ಕೊಡುವ ಮಹಾಲಕ್ಷ್ಮಿ, ವರಮಹಾಲಕ್ಷ್ಮಿ. ಹಾಗಾಗಿ ಆ ತಾಯಿಯನ್ನ ಭಕ್ತಿಯಿಂದ ನಾವೆಲ್ಲರೂ ಕೂಡ ಸ್ಮರಣೆ ಮಾಡಿ ಲಕ್ಷ್ಮೀ ಕಲ್ಯಾಣ ಎನ್ನುವಂಥ ಈ ಒಂದು ಭಕ್ತಿ ಪ್ರಧಾನವಾದಂಥ ಕಥೆಯನ್ನು ನಾವೆಲ್ಲರೂ ಕೂಡ ಕೇಳೋಣ ಅಂತ ಹೇಳ್ತಾರೆ. ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ, ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ, ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ, ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಹೆಜ್ಜೆಯ ಮೇಲೊಂದು ಹೆಜ್ಜೆಯ ನಿಕ್ಕುತ ಗೆಜ್ಜೆ ಕಾಲುಗಳ ಧ್ವನಿಯ ತೋರುತ್ತ, ಹೆಜ್ಜೆಯ ಮೇಲೊಂದು ಹೆಜ್ಜೆಯ ನಿಕ್ಕುತ ಗೆಜ್ಜೆ ಕಾಲುಗಳ ಧ್ವನಿಯ ತೋರುತ್ತ, ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ, ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಕನಕ ವೃಷ್ಟಿಯ ಕರೆಯುತ್ತ ಬಾರೆ ಮನ ಕಾಮನೆಯ ಸಿದ್ಧಿಯ ತೋರೆ, ಕನಕ ವೃಷ್ಟಿಯ ಕರೆಯುತ್ತ ಬಾರೆ ಮನ ಕಾಮನೆಯ ಸಿದ್ಧಿಯ ತೋರೆ, ದಿನಕರ ಕೋಟಿ ತೇಜದಿ ಹೊಳೆಯುವ ಅಂಬ, ದಿನಕರ ಕೋಟಿ ತೇಜದಿ ಹೊಳೆಯುವ ಜನಕರಾಯನ ತುಮಾರಿ ಬೇಗ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ, ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಅತ್ತಿತ್ತಗಲದ ಭಕ್ತರ ಮನೆಯೊಳು ನಿತ್ಯ ಮಹೋತ್ಸವ ನಿತ್ಯ ಸುಮಂಗಲಿ, ಅತ್ತಿತ್ತಗಲದೆ ಅತ್ತಿತ್ತಗಲದೆ ಅತ್ತೈತ್ತಗಲದೆ ಭಕ್ತರ ಮನೆಯೊಳು ನಿತ್ಯ ಮಹೋತ್ಸವ ನಿತ್ಯ ಸುಮಂಗ. ಸತ್ಯವ ತೋರುವ ಸಾಧು ಸಜ್ಜನರ, ಸತ್ಯವ ತೋರುವ ಸಾಧು ಸಜ್ಜನರ ಚಿತ್ತದಿ ಹೊಳೆಯುವ ಪುತ್ತಳಿ ಗೊಂಬೆ ಭಾಗ್ಯದ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಅಮ್ಮ ನೀ, ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಸಕ್ಕರೆ ತುಪ್ಪದ ಕಾಲುವೆ ಧರಿಸಿ ಶುಕ್ರವಾರದ ಪೂಜೆಯ ವೇಳೆಗೆ ಅಮ್ಮ ಲಕ್ಷ್ಮೀ ನಮಸ್ತೆಸ್ತು ಮಹಾಮಾಯೇ ಶ್ರೀಪೀಠೆ ಸುರಪೂಜಿತೆ ಶಂಖ ಚಕ್ರ ಗದಾ ಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ಶುಕ್ರವಾರದ ಪೂಜೆಯ ವೇಳೆಗೆ ಅಕ್ಕರೆ ಉಳ್ಳ ಅಳಗಿರಿ ರಂಗನ ಚೊಕ್ಕ ಪುರಂದರ ವಿಠಲನ ರಾಣಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ, ಸೌಭಾಗ್ಯದ 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 ಲಕ್ಷ್ಮೀ ಬಾರಮ್ಮ ಬಾರಮ್ಮ ಕೀರ್ತನಾರಂಭ ಕಾಲದಲ್ಲಿ ದಾಸವರೇಣ್ಯರಾದ ಪುರಂದರದಾಸರು 700 ವರ್ಷದಿಂಭಾಗದಲ್ಲಿ ಜನಮಾನಸಕ್ಕೆ ಲಕ್ಷ್ಮಿಯನ್ನ ಜಾಗೃತಗೊಳಿಸಲಿಕ್ಕೆ ಬರೆದಂಥ ಕೀರ್ತನೆ. ಮೊದಲಿಗೆ ನಾವು ಕೀರ್ತನೆಯ ಆಂತರ್ಯವನ್ನ ಅರ್ಥ ಮಾಡಿಕೊಳ್ಬೇಕು. ದಾಸರು ಯಾವ ಲಕ್ಷ್ಮಿಯನ್ನ ಕರೆಯುತ್ತಾ ಇದ್ದಾರೆ? ಯಾಕಂದ್ರೆ ಲಕ್ಷ್ಮಿಯಲ್ಲಿ ಅನೇಕ ರೂಪಗಳಿವೆ. ಮೊದಲಿಗೆ ಅವರು ಕರೆದದ್ದು ಭಾಗ್ಯದ ಲಕ್ಷ್ಮಿ ಬಾರಮ್ಮ, ಬಾ ನೀನು ಅಮ್ಮ, ನೀನು ಬಂದ್ರೆ ಮಾತ್ರ ನಾವೆಲ್ಲ ಉದ್ಧಾರ ಆಗ್ಲಿಕ್ಕೆ ಸಾಧ್ಯ, ಇನ್ಯಾರೂ ಅಲ್ಲ, ನೀನು ಬಾ ಅಂತ ಕರೆದ್ರು ಪುರಂದರದಾಸರು. ಆದ್ರೆ ಯಾಕೆ ಭಾಗ್ಯದ ಲಕ್ಷ್ಮಿಯನ್ನೇ ಕರೆದ್ರು? ವೈಭವ ಲಕ್ಷ್ಮಿ ಬಾರಮ್ಮ ಅಂದ್ಬೋದಾಗಿತ್ತು,
ಗಜಲಕ್ಷ್ಮಿ ಬಾರಮ್ಮ, ಸಂತಾನ ಲಕ್ಷ್ಮಿ ಬಾರಮ್ಮ, ವಿಜಯಲಕ್ಷ್ಮಿ ಬಾರಮ್ಮ, ವಿದ್ಯಾಲಕ್ಷ್ಮಿ ಬಾರಮ್ಮ. ಈ ಎಲ್ಲ ಅಷ್ಟಲಕ್ಷ್ಮಿಯರ ರೂಪದಲ್ಲಿ ದಾಸರು ಭಾಗ್ಯದ ಲಕ್ಷ್ಮಿ ಬಾರಮ್ಮ ಅಂತಲೇ ಯಾಕೆ ಕರೆದಿದ್ದಾರೆ ಅಂದ್ರೆ, ಭಾಗ್ಯದ ಲಕ್ಷ್ಮಿ ಭಾಗ್ಯ ಕೊಡ್ತಕ್ಕಂಥವಳು, ಮನೆಯ ಅಭಿವೃದ್ಧಿಗೆ ಕಾರಣೀಭೂತಳಾದವಳು. ಭಾಗ್ಯ ಅಂತ ಸೇರಿಸ್ತೇ ಹೋದ್ರೆ ಬರೀ ಲಕ್ಷ್ಮಿ ಅಂದ್ರೆ ಶಾಸ್ತ್ರ ಏನ್ ಅನ್ಕೊಳ್ತದೆ, ಆ ಲೆಕ್ಕಾಚಾರದಲ್ಲಿ ಜ್ಯೇಷ್ಠ ಲಕ್ಷ್ಮಿಯೂ ಇದ್ದಾಳೆ, ದರಿದ್ರದ ಲಕ್ಷ್ಮಿಯೂ ಇದ್ದಾಳೆ. ಅವಳಿಗೂ ಲಕ್ಷ್ಮಿ ಅಂತಲೇ ಹೆಸರು. ಸೋಂಬೇರಿತನ, ದಾರಿದ್ರ್ಯ, ಬಡತನ, ದಟ್ಟ ದಾರಿದ್ರ್ಯ. ಬರೀ ಲಕ್ಷ್ಮಿ ಅಂದ್ರೆ ಅವಳನ್ನು ನನ್ನನ್ನು ಕೂಗುದ್ರು ಅಂತ ಹೇಳಿ ಬರ್ತಾಳಂತ ಅವಳ. ಹಾಗಾಗಿ ನೀನ್ ಅಲ್ಲೇ ಇರೋ ತಾಯಿ, ನೀನು ಮನೆಯ ಹೊರಭಾಗದಲ್ಲೇ ಇರು. ಸದ್ಯಕ್ಕೆ ಈಗ ನಮ್ಮ ಮನೆಯ ಒಳಭಾಗಕ್ಕೆ ಭಾಗ್ಯದ ಲಕ್ಷ್ಮಿ ಬಾರಮ್ಮ, ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮಿ ಬಾರಮ್ಮ, ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮಿ. ಅಮ್ಮ, ಬರೀ ಭಾಗ್ಯ ಅಲ್ಲ, ಯಾವ ಶಬ್ದಾರ್ಥಗಳಿಗೆ ಸಕಾರವನ್ನ ಪ್ರಯೋಗ ಮುಂಚಿತವಾಗಿ ಮಾಡ್ತೀವೋ ಅದು ಆ ಶಬ್ದಕ್ಕಿಂತ ಉಚ್ಚ ಮಟ್ಟದ ಪದವಿಯನ್ನ ದೊರಕ್ತದೆ ಅಂತ. ವಚನ ಅಂದ್ರೆ ಮಾತು, ಸುವಚನ ಅಂದ್ರೆ ಮಾತಿನಲ್ಲೇ ಒಳ್ಳೆ ಮಾತು ಅಂತ. ಲೋಚನ, ಅದಕ್ಕೆ ಸು ಸೇರಿಸಿದ್ರೆ ಸುಲೋಚನ, ಇನ್ನು ಒಳ್ಳೆಯದಾದಂಥ ಲೋಚನ. ಹಾಗಾಗಿ ಭಾಗ್ಯವನ್ನೇ ತರುವ ಉತ್ಕೃಷ್ಟವಾದ ಲಕ್ಷ್ಮಿ ನೀನ್ ನಮ್ಮನೆಗ್ ಬಾರಮ್ಮ. ಹೇಗ್ ಬಾ, ಯಾರಿಗೂ ಕಾಣ್ದಂಗ ರಾತ್ರೋರಾತ್ರಿ ಬಂದ್ಬಿಟ್ರೆ ಕಷ್ಟ ಆಗ್ತದೆ. ಆಮೇಲೆ ಪೊಲೀಸ್ ಅವರು, CBI ಆಫೀಸರ್ಗಳು ಅವರು ಇವ್ರು ಬರ್ತಾರೆ. ರಾತ್ರೋರಾತ್ರಿ ನೀನು ಬರಬೇಡ. ನೀನು ಬರೋದು ಅಕ್ಕಪಕ್ಕದವ್ರಿಗೆಲ್ಲ ಗೊತ್ತಾಗಬೇಕು. ನೀನು ಸುಮ್ಮನೆ ನಿಧಾನಕ್ಕೆ ಬರಬೇಡ, ಅಥವಾ ಶಬ್ದ ಇಲ್ಲದೆ ಬರಬೇಡ. ಮತ್ತೆ ಹೇಗಂದ್ರು ದಾಸರು, ಹೆಜ್ಜೆಯ ಮೇಲೊಂದು ಹೆಜ್ಜೆಯ ನಿಕ್ಕುತ ಹೆಜ್ಜೆ ಕಾಲ್ಗಳ ಧ್ವನಿಯ ತೋರುತ, ಹೆಜ್ಜೆಯ ಮೇಲೊಂದು ಹೆಜ್ಜೆಯ ನಿಕ್ಕುತ ಹೆಜ್ಜೆ ಕಾಲ್ಗಳ ಧ್ವನಿಯ ತೋರುತ, ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮಿ ಬಾರಮ್ಮ. ಅಮ್ಮ ಭಾಗ್ಯದ ಲಕ್ಷ್ಮಿ. ಅಮ್ಮ, ನೀನು ಸುಮ್ಮನೆ ಸದ್ದಿಲ್ದೆ ಬಂದ್ಬಿಟ್ರೆ ನಮ್ಮ ಮನೆ ಬಾಗಿಲಿಗೆ ಪೊಲೀಸ್ ವ್ಯಾನ್ ಬಂದು ನಿಂತ್ಕೊಂಡ್ಬಿಡ್ತದೆ. ಸದ್ದಿಲ್ದೆ ನೀನು ಬರ್ಲೇಬೇಡ. ನೀನು ಬರೋ ಸದ್ದು ಎಲ್ರಿಗೂ ಗೊತ್ತಾಗಬೇಕು. ಏನ್ರಿ, ನಿನ್ನೆ ಮೊನ್ನೆ ಅವ್ರಿಗೇನು ಇರ್ಲಿಲ್ಲ, ಇವತ್ತಾಗ್ಲೇ ಮನೆ ಕಟ್ಟಿಸ್ತಾ ಇದ್ದಾರಲ್ಲ, ಹೇಗೆ ರಾತ್ರೋರಾತ್ರಿ ಲಾಟ್ರಿ ಹೊಡಿತೋ ಹೇಗೆ? ಇಲ್ಲಪ್ಪ, ಅವ್ರು ದುಡ್ದಿದ್ದಾರೆ, ಕೀರ್ತನೆ ಮಾಡಿದ್ದಾರೆ, ಅವರ ತಬಲಾ ನುಡಿಸಿದ್ದಾರೆ. ಅಯ್ಯೋ, ಅವಳ ಹಗಲು ರಾತ್ರಿ ಕಷ್ಟಪಟ್ಟಿದ್ದಾರೆ. ಅವ್ರು ದುಡಿಯೋದ್ ನಾವು ನೋಡಿದ್ವಲ್ಲ. ಅದೇ ಹೆಜ್ಜೆಯ ಮೇಲೊಂದು ಹೆಜ್ಜೆಯ ನಿಕ್ಕುತ್ತ ಗೆಜ್ಜೆ ಕಾಲ್ಗಳ ಧ್ವನಿಯ ತೋರುತ್ತ. ಗೆಜ್ಜೆ ಧ್ವನಿ ತೋರಿಸು ಅನ್ಲಿಲ್ಲ, ನಿನ್ನ ಕಾಲಿನ ಧ್ವನಿ. ನೀನು ಬಂದದ್ದು ಇಡೀ ಪ್ರಪಂಚ ಕಾಣಬೇಕು, ಹಾಗ್ ಬಾ ಅಂತ ಪುರಂದರದಾಸರು ಕೇಳ್ತಾರೆ. ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ. ಹೇಗೆ ಮಂಥರೆ ಎನ್ನುವ ಮಂಥು, ಮಂಥರೆ ಎನ್ನುವ ಕಡಗೋಲು ಕೈಕೆ ಎನ್ನುವ ಹೃದಯವಕ್ಕೆ ಸಿಲುಕಿ ಚೆನ್ನಾಗಿ ಅವಳ ಹೃದಯವನ್ನ ಕಡೆದು ಬಂದ ಆ ಬೆಣ್ಣೆ ಎನ್ನುವಂಥದ್ದನ್ನ ಪ್ರಪಂಚಕ್ಕೆ ಕೊಟ್ಟು, ರಾಮ ಎನ್ನುವ ಬೆಣ್ಣೆಯನ್ನ ಕೊಟ್ಟು ಅಯೋಧ್ಯೆಗೆ ಬರೀ ಮಜ್ಜಿಗೆಯನ್ನ ಉಳಿಸಿದ್ಲು. ಹಾಗೆ ನೀನು ಬರುವಾಗ, ನೀನು ಬಂದಾಗ ಬೆಣ್ಣೆಯಂತಿರಲಿ ನಮ್ಮ ಮನಸ್ಸೆಲ್ಲ ಶುದ್ಧವಾಗಿರಲಿ. ಅಹಂಕಾರ ಬರೋದು ಬೇಡ ತಾಯಿ. ಕೆಲವ್ರಿಗೆ ಹಣ ಜಾಸ್ತಿ ಆಯ್ತು ಅಂದ್ರೆ ಅಹಂಕಾರ ಹಿಂಭಾಗದಲ್ಲೇ ಬರ್ತದೆ. ಅದಕ್ಕೆ ನಮ್ಮಲ್ಲಿ ಒಂದು ಮಾತಿದೆ, ವಿದ್ಯಾನಾಂ ವಾಧಭಯಂ, ರಾಷ್ಟ್ರಾನಾಂ ಯೋಧಭಯಂ, ಧನಾನಾಂ ಚೋರಭಯಂ. ಹಣ ಜಾಸ್ತಿ ಇದ್ರೆ ರಾತ್ರಿ ಹೊತ್ತು ನಿದ್ದೆನೆ ಬರಲ್ಲ. ಬೇಕಾದ್ರೆ ಈಗಲೂ ಶಿರ್ಸಿ ಒಂದು ರೌಂಡ್ ಹೊಡ್ಕೊಂಬನ್ನಿ. ಯಾರ್ಯಾರು ಜಾಸ್ತಿ ದುಡ್ಡಿಟ್ಟಿದ್ದಾರೋ ರಾತ್ರಿ 12 ಗಂಟೆ ಕಿಟಕಿ ಗಾಳಿ ಬಡ್ತಕ್ಕೆ ಸ್ವಲ್ಪ ಟ್ರ್ ಅಂದ್ರೆ ಕಳ್ಳ ಬಂದ, ಅಲ್ಲೇ ಜಾಗ್ರತೆ ಆಗ್ತದೆ. ಯಾಕಂದ್ರೆ ಯಾರನ್ನು ಬೇಕಾದ್ರೂ ಸಮಾಧಾನ ಮಾಡ್ಬೋದು, ಈ ಹಣದ ಲೋಭಕ್ಕೆ ಬಿದ್ದವ್ರನ್ನ ಸಮಾಧಾನ ಮಾಡೋದು ಕಷ್ಟ. ನಮ್ಮ ಸ್ನೇಹಿತರೊಬ್ಬರಿದ್ರು, ಸೆಂಟ್ರಲ್ ಗವರ್ನಮೆಂಟ್ ಡ್ಯೂಟಿ ಇತ್ತು ಪಾಪ. ಹಿರಿಯರು, ಆಶೀರ್ವಾದ ಮಾಡೋರು, ಹಿರಿಯರವರು ಮಂಡ್ಯದಲ್ಲಿ ಒಂದ್ ದಿವಸ ಸಿಕ್ಕಿದ್ರು. ಏನ್ರಿ ದಾಸರೇ ಆರಾಮ, ಎಲ್ಲೂ ಕೀರ್ತನೆಗೆ ಹೋಗ್ಲಿಲ್ವಾ? ಎಲ್ಲೂ ಇಲ್ಲ ಅಣ್ಣ, ಬನ್ನಿ. ಆರೋಗ್ಯನ ನೀವು? ಆಮೇಲೆ ರಿಟೈರ್ಡ್ ಆಯ್ತಂತೆ. ಹೌದು, ರಿಟೈರ್ಡ್ ಆಯ್ತು. ಮತ್ ಯಾಕೆ ಕಣ್ಣೆಲ್ಲ ಕೆಂಪಗಿದೆ, ಆರೋಗ್ಯ ಕಡಿಮೆನಾ? ಅಯ್ಯೋ, ಏನ್ ಮಾಡೋದ್ ದಾಸರೇ, ನಿದ್ರೆ ಇಲ್ಲ. ಯಾಕೆ, ಏನಾಯ್ತು? ರಿಟೈರ್ಡು, ನೆಮ್ಮದಿಯಾಗಿ ನಿದ್ರೆ ಮಾಡ್ಬೋದಲ್ಲ.
60ಕ್ಕೆ ಅರಳೋ ಮರಳೋ ಅಲ್ಲ, 60ಕ್ಕೆ ಮರಳಿ ಅರಳು ಅಂತ ದೊಡ್ಡವರು ಹೇಳಿರೋದು. ಮತ್ತೆ ಒಂದು ಹೊಸ ಚೈತನ್ಯ ಬರ್ಲಿ ದೇಹಕ್ಕೆ. 60ಕ್ಕೆ ಅರಳೋ ಮರಳೋ ಅಲ್ಲ, ಮರಳಿ ಅರಳು. ಪ್ರಪಂಚಕ್ಕೆ ನಿಂದೇನಾದ್ರೂ ಈಗ ಸೇವೆ ಮಾಡು, ಸೇವಾ ರೂಪದಲ್ಲಿ ಮಾಡು. ಒಬ್ಬ ಶಿಕ್ಷಕನಾಗಿ ನಿವೃತ್ತಿ ಆಗಿದ್ರೆ ಉಚಿತವಾಗಿ ಮನೆಯಲ್ಲಿ ಬಡ ಮಕ್ಕಳಿಗೆ ಪಾಠ ಹೇಳು. ಒಬ್ಬ ಬ್ಯಾಂಕ್ ನೌಕರನಾಗಿ ನೀನು ನಿವೃತ್ತಿಯನ್ನು ಹೊಂದಿದ್ರೆ ಯಾವ್ದಾದ್ರು ಒಂದು ಸಣ್ಣ ಪುಟ್ಟ ದೇವಸ್ಥಾನದ ಲೆಕ್ಕಾಚಾರ ಹೋಗಿ ಸೇವೆ ಮಾಡಿಕೊಟ್ಟು ಬಾ. ಮರಳಿ ಅರಳು, ಮರಳಿ ಅರಳು. ಹಾಗಾಗಿ ಯಾಕೆ ನಿದ್ರೆ ಇಲ್ಲ? ಏನ್ ಮಾಡ್ಲಿ, ರಿಟೈರ್ಡ್ ಆಯ್ತಲ್ಲ, ಒಂದ್ 20 ಲಕ್ಷ ಪೆನ್ಷನ್ ದುಡ್ಡು ಬಂದಿದೆ, ಮನೇಲೇ ತಂದು ಬೀರು ಒಳಗಡೆ ತಿಜೋರಿ ಒಳಗಡೆ ಇಟ್ಟಿದ್ದೀನಿ. ನಾನು ಎಲ್ಲಿ ಮಲ್ಕೊಂಡ್ಬಿಟ್ರೆ ನನ್ನ ಹೆಂಡತಿ ಮಕ್ಕಳು ಸೇರ್ಕೊಂಡು ಕದ್ದು ಬಿಟ್ಟಾರು ಅನ್ನೋ ಭಯ. ಹಾಗಾಗಿ ನಾನು ಹಗಲು ರಾತ್ರಿ ದುಡ್ಡು ಕಾಯ್ಕೊಂಡು ಕೂತಿದ್ದೀನಿ, ಹಾಗಾಗಿ ನಿದ್ರೆ ಇಲ್ಲ. ನೋಡಿದ್ರ, ಹಣ ಜಾಸ್ತಿ ಆಯ್ತು ಅಂತ ಆರೋಗ್ಯನೂ ವ್ಯತ್ಯಾಸ ಆಯ್ತು. ಒಂದು ಕೆಲಸ ಮಾಡಿ, ಬಂದ ಹಣದಲ್ಲಿ 1 ಲಕ್ಷ ಯಾರಿಗಾದ್ರೂ ಗುತ್ತಿಗೆ ಕೊಟ್ಟುಬಿಡಿ. 1-2-3 ಜನ ವಾಚ್ಮ್ಯಾನ್ ಬಂದು ಚೆನ್ನಾಗಿ ಮನೆಯನ್ನೆಲ್ಲ ಕಾಯ್ಕೊಳ್ತಾರೆ. ನೀವು ನೆಮ್ಮದಿಯಾಗಿ ನಿದ್ರೆ ಮಾಡಿ. ಆಗಲಿ ದಾಸ್ರ, ನೀವು ಹೇಳಿಕೊಟ್ರಲ್ಲ ಒಳ್ಳೆ ಉಪಾಯ, ಆಗ್ಲೇ ಮಾಡ್ತೀರಿ. ಗುತ್ತಿಗೆದಾರರ ಕೊಟ್ಟು ಬಿಡ್ತೀನಿ ಅಂತ ಹೇಳಿ ಮತ್ತು 1-2 ತಿಂಗಳಾದ್ಮೇಲೆ ಯಾವ್ದೋ ಒಂದು ದೇವಸ್ಥಾನ ಸಮಾರಂಭದಲ್ಲಿ ಸಿಕ್ಕಿದ್ರು. ಗುರುಗಳೇ ಆರೋಗ್ಯನ ಅಂದೆ. ನೀವು ಕೊಟ್ಟ ಐಡಿಯಾದಿಂದ ಆರೋಗ್ಯ, ಶಬಾಷ್. ಮತ್ ಪುನಃ ಯಾಕೆ ಕಣ್ಣು ಕೆಂಪಗಿದೆ, ನಿದ್ರೆ ಮಾಡ್ತಾ ಇಲ್ವಾ? ಮಾಡ್ತಾ ಇದ್ದೀನಿ, ಏನು ಮಾಡ್ಲಿ? ಯಾಕೆ ಕೆಲ್ಸದವ್ರನ್ನ ಇಟ್ಟಿಲ್ವಾ? ವಾಚ್ಮ್ಯಾನ್ಗಳು ಬರ್ತಾ ಇದ್ದಾರೆ. ಬೆಳಿಗ್ಗೆ ಒಬ್ಬ, ರಾತ್ರಿ ಒಬ್ಬ, ಮಧ್ಯಾಹ್ನಕ್ಕೊಬ್ಬ ಪಾಳಿ ವಹಿಸ್ಕೊಂಡಿದ್ದಾರೆ. 3 ಜನ ಬರ್ತಾರೆ. ಮತ್ ನೀವು ನೆಮ್ಮದಿಯಾಗಿ ನಿದ್ರೆ ಮಾಡೋ, ಅವ್ರು ಮಲಗ್ಬಿಟ್ರ, ನಾನು ಅವ್ರ 3 ಜನನ ಕಾಯ್ಕೊಂಡು ಕೂತಿದ್ದೀನಿ ಬಾಗಿಲಲ್ಲಿ ಅಂತ ಇವನು. ಮತ್ ಇನ್ನೆಂಗ್ ಸಮಾಧಾನ ಮಾಡುವ? ಹಾಗಾಗಿ ತಾಯಿ ಲಕ್ಷ್ಮಿ, ನೀನು ಅತಿಯಾದರೂ ಕಷ್ಟವೇ, ನೀನಿಲ್ಲದಿದ್ದರೂ ಕಷ್ಟವೇ. ಲಕ್ಷ್ಮಿ ಅಂದ್ರೆ ಬರೀ ಹಣ ಅಲ್ಲ, ಲಕ್ಷ್ಮಿ ಅಂದ್ರೆ ಪ್ರಪಂಚದ ಎಲ್ಲ ಸ್ವರೂಪ. ವಿದ್ಯಾಲಕ್ಷ್ಮಿ, ವಿಜಯಲಕ್ಷ್ಮಿ. ಆರೋಗ್ಯಕ್ಕೋದ್ರೆ ಅಲ್ಲೂ ಅವಳೇ ಬರ್ತಾಳೆ, ಆರೋಗ್ಯ ಲಕ್ಷ್ಮಿ. ಶ್ರೀ ಅಂದ್ರೆ ಲಕ್ಷ್ಮಿ ಅನ್ನೋ ಬೇಕಾಗೇ ಇಲ್ಲ, ಬರೀ ಶ್ರೀ ಅಂದ್ಬಿಟ್ರೆ ಸಾಕು, ಅವಳು ಬರ್ತಾಳೆ. ಲಕ್ಷ್ಮೀ ಪದ್ಮಾಲಯ ಪದ್ಮಕಮಲ ಶ್ರೀ ಹರಿಪ್ರಿಯ ಇಂದಿರಾ ಲೋಕಮಾತಾ ಮಾರಮಾ ಮಂಗಳ ದೇವತಾ ಭಾರ್ಗವಿ ಲೋಕ ಜನನಿ ಕ್ಷೀರಸಾಗರ ಕನ್ನಿಕಾ. ಅಮರ ಸಿಂಹನ ಅಮರ ಕೋಶದಲ್ಲಿ ಲಕ್ಷ್ಮಿ ಎಂಬ ಪದಕ್ಕೆ 14 ಪರ್ಯಾಯ ಪದಗಳನ್ನು ಕೊಟ್ಟಿದ್ದಾನೆ. ಲಕ್ಷ್ಮಿ, ಪದ್ಮಾಲಯ, ಪದ್ಮ, ಕಮಲ, ಶ್ರೀ, ಹರಿಪ್ರಿಯ, ಇಂದಿರಾ, ಲೋಕಮಾತಾ, ಮಾ, ರಮಾ, ಮಂಗಳ ದೇವತಾ, ಭಾರ್ಗವಿ, ಲೋಕ ಜನನಿ, ಕ್ಷೀರಸಾಗರ ಕನ್ನಿಕೆ. ಇಷ್ಟು ಅವಳೇ. ಶ್ರೀ ಸೂಕ್ತದಲ್ಲಿ ಸಿದ್ಧಲಕ್ಷ್ಮಿ, ಮೋಕ್ಷಲಕ್ಷ್ಮಿ, ಜಯಲಕ್ಷ್ಮಿ, ಸರಸ್ವತಿ, ಶ್ರೀಲಕ್ಷ್ಮಿ, ವರಲಕ್ಷ್ಮೀಶ್ಚ ಪ್ರಸನ್ನ ಮಮ ಸರ್ವದಾ. ಲಕ್ಷ್ಮಿಯರಲ್ಲಿ ಎಷ್ಟು ವಿಧ ಅಂದ್ರೆ 16 ಶ್ರೀಯರು, 16 ಲಕ್ಷ್ಮಿಯರು. ಕೀರ್ತಿ ಲಕ್ಷ್ಮಿ, ವಿದ್ಯಾಲಕ್ಷ್ಮಿ, ವೀರ್ಯಲಕ್ಷ್ಮಿ, ಜಯಲಕ್ಷ್ಮಿ, ಸತ್ಸಂತಾನ ಲಕ್ಷ್ಮಿ, ಧೈರ್ಯ ಲಕ್ಷ್ಮಿ, ಸಂಪತ್ ಲಕ್ಷ್ಮಿ, ಧಾನ್ಯ ಲಕ್ಷ್ಮಿ, ಸೌಖ್ಯ ಲಕ್ಷ್ಮಿ, ಭೋಗಲಕ್ಷ್ಮಿ, ಮೇಧಾಲಕ್ಷ್ಮಿ, ಸೌಂದರ್ಯ ಲಕ್ಷ್ಮಿ, ಗೌರವ ಲಕ್ಷ್ಮಿ, ಧರ್ಮಲಕ್ಷ್ಮಿ, ಆರೋಗ್ಯ ಲಕ್ಷ್ಮಿ. ಹಾಗಾದ್ರೆ ಲಕ್ಷ್ಮಿನ ಒಲಿಸ್ಕೊಳ್ಳೋದು ಹೇಗೆ? ಇವತ್ತು ಕೆಲವರು ಮಾಡಿದಾರೆ ನೋಡಿ. ಇತ್ತೀಚೆಗೆ ವರಮಹಾಲಕ್ಷ್ಮಿ ಹಬ್ಬ ಅದರ ತನವನ್ನ ಕಳ್ಕೊಳ್ತಾ ಇದೆ. ಯಾಕಂದ್ರೆ ವರಮಹಾಲಕ್ಷ್ಮಿ ಹಬ್ಬ ಹೋಗಿ ಪ್ರದರ್ಶನದ ಹಬ್ಬ ಆಗೋಗಿದೆ. ನಮ್ಮನೇಲಿ ಇಷ್ಟು ಒಡವೆ ಇದೆ, ನಮ್ಮನೇಲಿ ಇಷ್ಟು ಹಣ ಇದೆ, ನಮ್ಮನೇಲಿ ನಮ್ಮ ಯಜಮಾನರು ಹೊಸದಾಗಿ ಇದು ಮಾಡಿಸಿದ್ದಾರೆ, ಇದನ್ನೆಲ್ಲ ದೇವರ ಮುಂದೆ ಪ್ರದರ್ಶನಕ್ಕಿಟ್ಟು ಇದು ಯಾವುದನ್ನು ಕೇಳೋವಳೆಲ್ಲ ಲಕ್ಷ್ಮಿ ಪರಿಶುದ್ಧವಾದ ಭಕ್ತಿಯನ್ನ ಮಾತ್ರ ಕೇಳ್ತಕ್ಕಂಥ. ಇನ್ನು ಹುಡಿ ತುಂಬಿಸ್ಲಿಕ್ಕೆ ಕರೆದ್ರೆ ಈ ಅಮ್ಮ ಆ ಅಮ್ಮನ ಮನೆಗೆ ಹೋಗಿ ಕೇವಲ ಅರಿಶಿನ ಕುಂಕುಮ ಕೊಟ್ಟ ರವಕೆ ಕಣ ತಗೊಂಡು ಮನೆಗೆ ಬಂದಿದ್ರೆ ರಾತ್ರಿ ನೆಮ್ಮದಿಯಾಗಿ ನಿದ್ರೆ ಬರ್ತಾ ಇತ್ತು. ಮತ್ತೆ ಈ ಅಮ್ಮ ಆ ಅಮ್ಮನ ಮನೆಯಲ್ಲಿರೋದನ್ನೆಲ್ಲ ನೋಡ್ತಾಳೆ. ತಟ್ಟೆಲಿ ಎಷ್ಟಿದೆ, ಕಳಸದ ಮೇಲೆ ಎಷ್ಟಿದೆ, ಈ ಅಮ್ಮ ಎಷ್ಟು ಹಾಕೊಂಡಿದ್ದಾಳೆ, ಇದೆಲ್ಲ ರೋಲ್ಡ್ ಗೋಲ್ಡಾ, ಉಮ್ಮಾ ಗೋಲ್ಡಾ, ಉಷಾ ಗೋಲ್ಡಾ, ಅಯ್ಯೋ ಎಲ್ಲಿ ಬಂತು ಇವರಿಗೆ, ಇಷ್ಟನ್ನೆಲ್ಲ ತಲೆಯಲ್ಲಿ ಹಾಕೊಂಡು ಬಂದು ಗಂಡನಿಗೆ ಹಿಂಸೆ ಕೊಡೋದು. ನೀವು ಇದ್ದೀರಾ ನೋಡಿ, ನಿಮಗಿಂತಲೂ ಕಡೆ ಮೇಲೆ ಕೆಲ್ಸಕ್ಕೆ ಸೇರಿದವ ಈಗಾಗಲೇ 100 ಗ್ರಾಮ್ ಆಡಿಸಿಟ್ಟಿದ್ದಾನಂತೆ. ನೀವಿದ್ದೀರಾ ನೋಡಿ ನೋಡಿ ನೋಡಿ. ಗಂಡಸರು ನಿದ್ರೆ ಕೆಡಿಸೋಕ್ ರಾತ್ರಿ, ಇವತ್ತು ಗಂಡಸರು ನಿದ್ರೆ ಕೆಡೋ ರಾತ್ರಿ. ಇವತ್ತು ಗಂಡಸರಿಗೆ ಶಿವರಾತ್ರಿ ಆದ್ರೂ ಅಡ್ಡಿ ಇಲ್ಲ. ಹಾಗಾಗಿ ಅದಕ್ಕೆ ಹೇಳ್ತಾರೆ, ನೀನು ಹೇಗಿರ್ಬೇಕು, ಸಕ್ಕರೆ ತುಪ್ಪದ ಕಾಲುವೆ ಧರಿಸಿ ಶುಕ್ರವಾರದ ಪೂಜೆಯ ವೇಳೆಗೆ, ಸಕ್ಕರೆ ತುಪ್ಪದ ಕಾಲುವೆ ಧರಿಸಿ ಶುಕ್ರವಾರದ ಪೂಜೆಯ ವೇಳೆಗೆ, ಅಕ್ಕರೆಯುಳ್ಳ ಅಳಗಿರಿ ರಂಗನ ಚೊಕ್ಕ ಪುರಂದರ ವಿಠಲನ ರಾಣಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ,
ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ, ಬಾರಮ್ಮ ಬಾರಮ್ಮ. ಸಕ್ಕರೆ ತುಪ್ಪದ ಕಾಲುವೆ ಹರಿಸಿ, ಅಲ್ಲಿ ಬೇರೆ ಧಾನ್ಯ ಬರೀಲಿಲ್ಲ, ಸಕ್ಕರೆ ಬದಲಾಗಿ ಬೆಲ್ಲ ಬರಿಬೋದಾಗಿತ್ತು ಪುರಂದರದಾಸರು, ತುಪ್ಪದ ಬದಲಾಗಿ ಎಣ್ಣೆ ಬರಿಬೋದಾಗಿತ್ತು. ಯಾಕೆ ಇದನ್ನೇ ಹಾಕಿದ್ರು ಅಂದ್ರೆ, ನೀವು ಯೋಚನೆ ಮಾಡಿ ನೋಡ್ರಿ, ಉರಿಯೋ ಬೆಂಕಿಗೆ ಸ್ವಲ್ಪ ಸಕ್ಕರೆ ಸೇರಿ ಬೆಂಕಿ ಇನ್ನೂ ಜೋರಾಗ್ತದೆ, ಉರಿಯೋ ಬೆಂಕಿಗೆ ಸ್ವಲ್ಪ ತುಪ್ಪ ಹಾಕ್ರಿ ಬೆಂಕಿ ಇನ್ನೂ ಜೋರಾಗ್ತದೆ. ಇದು ಕಾಮಕ್ರೋಧಗಳಿಗೆ ಸೂಚಕವಾದಂತಹ ಪದಗಳು. ಹಾಗಾಗಿ ಅದು ಬೇಡ ನಮಗೆ. ಸಕ್ಕರೆ ತುಪ್ಪದ ಕಾಲುವೆ ಹರಿಸಿ, ಅದನ್ನು ಹರಿಸ್ಬಿಡಮ್ಮ, ಇಟ್ಕೊಳ್ಳೋದು ಬೇಡ ನಮ್ಮ ಮನ್ಸಲ್ಲಿ. ಕಾಮ ಕ್ರೋಧ ಲೋಭ ಮೋಹ ಇದು ಯಾವುದು ಬೇಡ. ಶುಕ್ರವಾರದ ಪೂಜೆಯ ವೇಳೆಗೆ, ಯಾಕಂದ್ರೆ ಲಕ್ಷ್ಮಿ ಹುಟ್ಟಿದ್ದೇ ಶುಕ್ರವಾರ, ಕ್ಷೀರಸಾಗರ ಕನ್ನಿಕೆ. ಅವಳಿಗೆ ಯಾವುದಕ್ಕೆ ಒಲಿತಾಳೆ? ಲಕ್ಷ್ಮಿಗೆ ಒಬ್ಬಿಟ್ಟು ಇಷ್ಟ ಇಲ್ಲ, ಕಾಯಿ ಹಾಲು ಇಷ್ಟ ಇಲ್ಲ, ಕಡ್ಲೆ ಇಷ್ಟ ಇಲ್ಲ. ಮತ್ತೆ ಲಕ್ಷ್ಮಿಗೆ ಏನಿಷ್ಟ? ನಾರಾಯಣ ಅಂದ್ರೆ ಎಲ್ಲಿಲ್ಲದ ಇಷ್ಟ. ಎಲ್ಲಿ ನಾರಾಯಣ ಬರ್ತಾನೋ ಅಲ್ಲಿ ಲಕ್ಷ್ಮಿ ಕರೀದೇ ಬರ್ತಾಳಂತೆ. ಆವಾಗ ಆಯಾ ಅವತಾರಕ್ಕೆ ಅನುಸಾರವಾಗಿ ಶ್ರೀ ಅಂದ್ರೆ ಲಕ್ಷ್ಮಿ ಅವನ ಹಿಂಭಾಗದಲ್ಲಿ ಬರ್ತಾ ಇದ್ದಾಳೆ. ಅವಳು ಶ್ರೀಮನ್ನಾರಾಯಣನ ಅರೆ ಕ್ಷಣ ಬಿಟ್ಟಿರೋದಿಲ್ಲ ಯಮ್ಮ. ಶ್ರೀಮನ್ನಾರಾಯಣನು ವಾಮನನಾದರೆ ಬ್ರಹ್ಮಚಾರಿನೂ ಬಿಡ್ಲಿಲ್ಲ. ಕೈಯಲ್ಲಿ ಕಮಲದ ರೂಪದಲ್ಲಿ ಲಕ್ಷ್ಮಿ ಆ ಬ್ರಹ್ಮಚಾರಿಯಾದ ವಾಮನನ ಜೊತೆ ಬಂದ್ಲು. ನಾರಾಯಣನ ಅರೆಗಳಿಗೆ ಬಿಡ್ಲಿಲ್ಲ. ರಾಮನಾದ್ರೆ ಈ ತಾಯಿ ಸೀತೆಯಾದ್ಲು. ಭಗವಂತ ಕೃಷ್ಣಾವತಾರವನ್ನೆತ್ತಿದರೆ ಅವಳು ರುಕ್ಮಿಣಿ ಅವತಾರವನ್ನೆತ್ತಿದಳು. ವಿಷ್ಣುವು ವೃಷಭಾದಿ ಅವತಾರಗಳನ್ನೆತ್ತಿದಳೆ, ಅವಳು ಜಯಂತಿ ಎಂಬ ಮೊದಲಾದ ಸ್ವರೂಪ ಪಡೆದಳು. ಶ್ರೀಪತಿಯು ದೇವ ಶರೀರವನ್ನು ತಳೆದರೆ ಅವಳು ದೇವತೆಯಾಗಿ ಬಂದ್ಲು. ಅವನು ಮಾನವ ಶರೀರ ತಳೆದರೆ ಅವಳು ಮಾನವತ್ವದಿಂದಲೇ ಈ ಲೋಕದ ಮೇಲೆ ಬಂದ್ಲು. ಹಾಗಾಗಿ ಅರೆಗಳಿಗೆ ಬಿಟ್ಟಿರ್ಲಿಲ್ಲ. ಏನು ಧನ್ಯಳೋ ಲಕುಮಿ, ಎಂತ ಮಾನ್ಯಳೋ, ಏನು ಧನ್ಯಳೋ ಲಕುಮಿ, ಎಂತ ಮಾನ್ಯಳೋ, ಸಾನುರಾಗದಿಂದ ಹರಿಜ ತಾನೆ ಪೂಜೆಗೈಯುವಂತ, ಸಾನುರಾಗದಿಂದ ಹರಿಯ ತಾನೆ ಪೂಜೆಗೈಯುವಂತ, ಏನು ಧನ್ಯಳೋ ಲಕ್ಷ್ಮಿ ಎಂತ ಮಾನ್ಯಳೋ. ಕೋಟಿ ಕೋಟಿ ಭಕ್ತಿಯರಿರಲು ಆಟಕಾಂಬರನ ಸೇವೆ, ಕೋಟಿ ಕೋಟಿ ಭಕ್ತಿಯರಿರಲು ಆಟಕಾಂಬರನ ಸೇವೆ, ಸಾಟಿಯಿಲ್ಲದೆ ಮಾಡಿ ಪೂರ್ಣ ನೋಟದಿಂದ ಸುಖಿಸುತ್ತಿದಳು, ಏನು ಧನ್ಯಳೋ ಲಕ್ಷ್ಮಿ ಎಂಥ ಮಾನ್ಯಳೋ, ಲಕ್ಷ್ಮಿ ಎಂಥ ಮಾನ್ಯಳೋ. ಕೋಟಿ ಕೋಟಿ ಕೆಲಸದವರಿದ್ದರೂ ಕೂಡ ಶ್ರೀಮನ್ನಾರಾಯಣನ ಸೇವೆಗೆ ಯಾರನ್ನೂ ಇಡ್ಲಿಲ್ಲ ತಾಯಿ. ಇಡೀ ಜಗತ್ನಲ್ಲಿ ಎಷ್ಟೆಲ್ಲ ಹಣ ಇದೆಯೋ ಅದಕ್ಕೆಲ್ಲ ಅಭಿಮಾನ ದೇವತೆ HOD, ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಮಹಾಲಕ್ಷ್ಮಿ. ಅಂಥವಳ ಗಂಡನ ಸೇವೆ ಹೇಗೆ ಮಾಡಿದ್ಲು? ಕೋಟಿ ಕೋಟಿ ಕೆಲಸದವರು ದಾಸವರೆಣ್ಯರು ಎಲ್ಲರೂ ಇದ್ದರೂ ಕೂಡ ಯಾರಿಗೂ ಸ್ವಾಮಿಯ ಪಾದ ಮುಟ್ಟೋ ಶಕ್ತಿ ಯೋಗ್ಯತೆಯನ್ನು ಯಾರಿಗೂ ಕೊಡ್ಲಿಲ್ಲ ತಾಯಿ. ಅವಳೇ ಇವತ್ತಿಗೂ ಕೂತ್ಕೊಂಡು ಪಾದ ಒತ್ತುತ್ತಾ ಇದ್ದ. ನೀವು ಶ್ರೀರಂಗಪಟ್ಟಣಕ್ಕೆ ಹೋಗಿ, ರಂಗನಾಥ ಮಲಗಿದ್ದಾನೆ ಅಂದ್ರೆ ಅಮ್ಮ ಪಾದದ ಹತ್ರ ಕೂತಿದ್ದಾಳೆ. ಅವನ ಆದಿರಂಗ. ಇನ್ನು ಮಧ್ಯರಂಗ ಅಂತ ಮಂಡ್ಯ ಜಿಲ್ಲೆಯ ಮಳವಳ್ಳಿಯ ಪಕ್ಕದ ಇವತ್ತಿನ ಶಿಂಷಾ ಬ್ಲಫಿನ ಪಕ್ಕದಲ್ಲೇ ಇದೆ ಮಧ್ಯರಂಗನಾಥ. ಅಲ್ಲೂ ರಂಗನಾಥ ಮಲಗಿದ್ದಾನೆ, ಅಮ್ಮ ಅಲ್ಲೂ ಪಾದ ಒತ್ತುತ್ತಾ ಇದ್ದಾಳೆ. ಈ ಆದಿರಂಗ ಮಧ್ಯರಂಗ ಎರಡನ್ನೂ ಬಿಟ್ಟು ಅಂತ್ಯರಂಗ ಅಂತ ಒಬ್ಬ ಇದ್ದಾನೆ ಕಾವೇರಿ, ಅದೇ ಕಾವೇರಿ ತೀರದಲ್ಲಿ, ಎಲ್ಲಿ ತಮಿಳುನಾಡಿನ ಶ್ರೀರಂಗದಲ್ಲಿ. ಅಲ್ಲೂ ಸ್ವಾಮಿ ಬೃಹದಾಕಾರವಾಗಿ ಮಲಗಿದ್ದಾನೆ, ಅಲ್ಲೂ ಲಕ್ಷ್ಮೀ ದೇವಿ ಪಾದ ಒತ್ತುತ್ತಾನೆ ಇದ್ದಾಳೆ, ಪಾದ ಒತ್ತುತ್ತಾ. ಅಂದ್ರೆ ಇಡೀ ಜಗತ್ತಿನ ಹೆಣ್ಣು ಮಕ್ಕಳಿಗೆ ಲಕ್ಷ್ಮಿ ಯಾವ ಸಂದೇಶ ಕೊಟ್ಲು?
ನೀವು ಎಂತ ದೊಡ್ಡವರಾದ್ರೂ ಆಗಿರ್ಲಿ, ಎಂಥ ದೊಡ್ಡ ಮನೆತನದಿಂದ ಬಂದಿರ್ಲಿ, ಹೆಣ್ಣಿಗೆ ಸದ್ಗತಿ ಎಲ್ಲಿ ಅಂದ್ರೆ ಗಂಡನ ಪಾದದಲ್ಲಿ ಅಂತ ತೋರಿಸ್ಬೇಕು. ಆದ್ರೆ ಇವತ್ತು ಮಾಡ್ತಾರೆ, ಇಲ್ಲ ಅಂತಲ್ಲ. ಮೊನ್ನೆ 4ನೇ ತಾರೀಕು ಚೆನ್ನಾಗಿ ತೊಳೆದಿದ್ದಾರೆ ಪಾದ ಎಲ್ಲ, ಭೀಮನ ಅಮಾವಾಸ್ಯೆ. ನಮ್ಮನೆಯವಳು ಆಸಿಡ್ ತಗೊಂಡು ನಿಂತಿದ್ಲು ಪಾದ ತೊಳಿತೀನಿ ಅಂತ. ನಾನು ಅವತ್ ಮನೆಗೆ ಹೋಗ್ಲಿಲ್ಲ. ವರ್ಷವೆಲ್ಲ ಗಂಡನಿಗೆ ಚೆನ್ನಾಗಿ ಬೈದು ಅವತ್ತು ಒಂದ್ ದಿವ್ಸ ಅವನ ತಲೆಗೆ ಎಣ್ಣೆ ತಿಕ್ಕಿ ಚೆನ್ನಾಗಿ ಬಿಸಿ ನೀರಿಟ್ಟು ಸ್ನಾನ ಮಾಡಿಸಿ, ಅಯ್ಯೋ ಅಯ್ಯೋ ಅಯ್ಯೋ, ಊಟ ಮಾಡೋ ತಟ್ಟೆ ಮೇಲೆ 2 ಪಾದ ಮಡಗಿಸಿ ಅಮ್ಮ ಪಾದದ ಹತ್ರ ಕೂತ್ಕೊಂಡು ಅದಕ್ಕೊಂದು ಸೆಲ್ಫಿ, ಅದು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಡೇಟ್. ಪಕ್ಕದ ಮನೆಯವ್ರಿಗೆ ಆನಂದ, ನೋಡೆ ಎಷ್ಟ್ ಚೆನ್ನಾಗಿ ಪಾದ ಪೂಜೆ ಮಾಡಿದ್ದಾರೆ, ನೋಡೆ ಸುಮಿತ್ರಮ್ಮ ಎಷ್ಟ್ ಚೆನ್ನಾಗಿ ಪಾದ ಪೂಜೆ ಮಾಡಿದ್ದಾರೆ, ನೋಡ್ ನೀನು ಇದೆಯಾ, ನೀನು ಕಲ್ತ್ಕೋಬೇಕು, ನೀನು ಹೋಗ್ ನೋಡಿ. 4 ದವಡೆಯಲ್ಲಿ ಉದುರಿಸವ್ರೆ ಅಮ್ಮ. ಯಾಕೆ? 5,000 ಕೊಡ್ತಾರೆ ಅಂತ ಪಾದ ಪೂಜೆ ಮಾಡಿದ್ಲು. 500 ರೂಪಾಯಿ ಕೊಟ್ರೆ ಬಿಟ್ಟಾಳ ಅಮ್ಮ. ಲಟ್ಟಣಿಗೆ ತೆಗೆದ ಲಟ್ಟಿಸ್ಬಿಟ್ಟಿದ್ದಾಳೆ. ಹಣಕ್ಕಾಗಿ ಅಲ್ಲ. ಅದನ್ನೇ ಲಕ್ಷ್ಮೀ ತತ್ವ ಹೇಳಿದ್ದು. ಎಲ್ಲಿ ಗಂಡನನ್ನ ನಾರಾಯಣ ಎಂದು ನೆನೀತಾರೆ, ಎಲ್ಲಿ ತಂದೆ ತಾಯಿಯನ್ನ ದೇವರು ಎಂದು ಪೂಜಿಸ್ತಾರೋ, ಎಲ್ಲಿ ಅತ್ತೆ ಮಾವಂದರಿಗೆ ಒಳ್ಳೆ ಮರ್ಯಾದೆ ಇತ್ತು ಅವರನ್ನ ಚೆನ್ನಾಗಿ ಹಾರೈಕೆ ಮಾಡ್ತಾರೋ, ಅಂಥವ್ರ ಮನೆಯಲ್ಲಿ ಇವತ್ತು ಕಳಸ ಇಟ್ಟು ಲಕ್ಷ್ಮೀ ಪೂಜೆ ಮಾಡದೆ ಹೋದ್ರೂ ಲಕ್ಷ್ಮಿ ತಾನಾಗ್ತಾನೇ ಬರ್ತಾಳೆ. ಎಲ್ಲಿ ಸುಖ ಉಂಟೋ, ಎಲ್ಲಿ ಸಮೃದ್ಧಿ ಉಂಟೋ, ಎಲ್ಲಿ ಆನಂದ ಉಂಟೋ, ಎಲ್ಲಿ ಭಿನ್ನಾಭಿಪ್ರಾಯಗಳಿಲ್ಲವೋ, ಎಲ್ಲಿ ಆಂತರಿಕ ಬಿಕ್ಕಟ್ಟು ಒಳ ಜಗಳಗಳಿಲ್ಲವೋ, ಅಲ್ಲಿ ಲಕ್ಷ್ಮಿ ಕರೆಯದೇ ತಾನು ಬರ್ತಾಳೆ ಎನ್ನುವಾಗ, ಶ್ರೀ ಇಲ್ಲದೆ ನಾರಾಯಣನಿಲ್ಲ, ನಾರಾಯಣನಿಲ್ಲದೆ ಶ್ರೀ ಇಲ್ಲ. ನಾರಾಯಣನ ಸ್ತುತಿಸದೆ ಲಕ್ಷ್ಮಿಯನ್ನ ಸ್ತುತಿಸಿದರೆ ಆ ಲಕ್ಷ್ಮಿಗ್ ಬಾಳ ಕೋಪುವಂತೆ. ನಮ್ಮ ಯಜಮಾನ್ರನ್ನ ಕರೀಲಿಲ್ವಲ್ಲ ಇವರು, ಬರೀ ನನ್ನನ್ನು ಪೂಜೆ ಮಾಡ್ತಾ ಇದ್ರಲ್ಲ. ನಾನು ಸ್ವತಂತ್ರಳಲ್ಲ, ಸ್ವತಂತ್ರ ಅವನೊಬ್ಬನೇ. ಜಗವೆಲ್ಲ ಸುತ್ತಿಹುದು ನಿನ್ನ ಮಾಯೆ, ಜಗವ ಸುತ್ತಿಹುದು ನಿನ್ನ ಮಾಯೆ, ನಿನ್ನ ಸುತ್ತಿಹುದು ಎನ್ನ ಮನವಯ್ಯ. ಪುರಂದರದಾಸರು ಹೇಳ್ತಾರೆ, ಜಗಕ್ಕೆ ಬಲ್ಲಿದ ನೀನು, ನಿನಗೆ ಬಲ್ಲಿದ ನಾನು. ಕರಿಯು ಕನ್ನಡಿಯೊಳಗಡವಿಪ್ಪ ತರನಂತೆ ನೀ ಎನ್ನೊಳಗಡಗಿದೆಯ ಪುರಂದರ ವಿಠಲ, ಪುರಂದರ ವಿಠಲ. ಆ ತಾಯಿ ಭಕ್ತಿಯಿಂದ ಸ್ಮರಣೆ ಮಾಡಿದ್ರೆ ಅವಳಿಗೆ ಶ್ರೀಮನ್ ನಾರಾಯಣನಿಗೆ ಶ್ರೀ ಇಲ್ಲದೆ ಶ್ರೀಹರಿ ಪೂರ್ಣ ಆಗೋದೇ ಇಲ್ಲ, ಅವನ ಪೂರ್ಣ. ಅದಕ್ಕೆ ನೋಡಿ ಶ್ರೀನಿವಾಸ ಎಲ್ಲಿದ್ದಾಳೆ? ಎದೆ ಹೃದಯ ಮಂದಿರದಲ್ಲೇ ಆ ಹೆಂಡತಿಯನ್ನು ಕೂರಿಸ್ಕೊಂಡಿದ್ದಾನೆ ಶ್ರೀನಿವಾಸ, ಶ್ರೀದೇವಿ ಭೂದೇವಿ. ಅದಕ್ಕೆ ವಿಷ್ಣು ಸಹಸ್ರನಾಮವು ಇದನ್ನೇ ಹೇಳುತ್ತದೆ. ಶ್ರೀವತ್ಸವಕ್ಷ ಶ್ರೀವಾಸ ಶ್ರೀಪತಿ ಶ್ರೀಮತಾಂಬರಃ ಶ್ರೀಧಶ್ರೀಶ ಶ್ರೀನಿವಾಸ ಶ್ರೀನಿಧಿ ಶ್ರೀ ವಿಭಾವನ ಶ್ರೀಧರ ಶ್ರೀಕರ ಶ್ರೇಯ ಶ್ರೀಮಾನ್ ಲೋಕತ್ರಯಾಶ್ರಯ. ಶ್ರೀ ಇಲ್ಲದೆ ಭಗವಂತನು ಕೂಡ ಅಪೂರ್ಣನಾಗ್ತಾನೆ, ಪೂರ್ಣನಾಗೋದಿಲ್ಲ ಅನ್ನುವಾಗ ಅಂಥ ಲಕ್ಷ್ಮಿ ಅನವರತವು ಸ್ವಾಮಿಯನ್ನ, ಅನವರತವು ತನ್ನತ್ರ ಇರುವಂತೆ ಬಹಳ ಪ್ರೀತಿಯಿಂದ ಲಂಚ ಕೊಟ್ಟು ಒಲಿಸ್ಕೊಂಡಿಲ್ಲ, ಪಾದ ಸೇವೆ ಮಾಡಿ ಒಲಿಸ್ಕೊಂಡಿಲ್ಲ. ಅದನ್ನೇ ಪುರಂದರದಾಸರು ಹೇಳ್ತಾರೆ, ಪ್ರಳಯ ಕಾಲದಲ್ಲಿ ಆಲದೆಲೆಯ ಮೇಲೆ ಮಲಗಿದ. ಪ್ರಪಂಚವೆಲ್ಲ ಪ್ರಳಯವಾಗಿ ಶ್ರೀಮನ್ನಾರಾಯಣ ಸುಮ್ಮನೆ ವಟವೃಕ್ಷದ ಆ ಪತ್ರೆಯ ಮೇಲೆ, ವಟಪತ್ರೆಯ ಮೇಲೆ ಮಲಗಿದ್ದಾಗ ಹಲವು ಆಭರಣಗಳು ಜಲವೂ ಆಗಿ ಜಾಣತನದೆ. ಅಲ್ಲೂ ಲಕ್ಷ್ಮಿ ಆಭರಣ ರೂಪದಲ್ಲೇ ಸ್ವಾಮಿ ಎದೆ ಮೇಲೆ ಇದ್ಲಂತೆ. ಅಮ್ಮ, ಎಷ್ಟು ಮೋಡಿ ಮಾಡಿದ್ದೀಯ ನಿನ್ನ ಗಂಡನ್ಗೆ. ಮರುಳು ಮಾಡಿಕೊಂಡೆಯಲ್ಲೇ ಮಾಯಾದೇವಿಯೇ, ಮರುಳು ಮಾಡಿಕೊಂಡೆಯಲ್ಲೇ ಮಾಯಾದೇವಿಯೇ. ಇರುಳು ಹಗಲು ಏಕವಾಗಿ ಹರಿಯು ನಿನ್ನ ಬಿಡದಂತೆ, ಮರುಳು ಮಾಡಿಕೊಂಡೆಯಲ್ಲೇ ಮಾಯಾದೇವಿಯೇ. ಎಡಕ್ಕೆ ಭೂಮಿ ಬಲಕ್ಕೆ ಶ್ರೀಯು, ಎದುರಿನಲ್ಲಿ ದುರ್ಗಾದೇವಿ. ಎಡಕ್ಕೆ ಭೂಮಿ ಬಲಕ್ಕೆ ಶ್ರೀಯು, ಎದುರಿನಲ್ಲಿ ದುರ್ಗಾದೇವಿ. ತೊಡೆಯ ಮೇಲೆ ಲಕ್ಷ್ಮಿ ಆಗಿ ಬಿಡದೆ ಮುದ್ದಾಡುವಂತೆ ಮರುಳು ಮಾಡಿಕೊಂಡೆ ಎಲ್ಲ ಮಾಯಾದೇವಿ. ಇರುಳು ಹಗಲು ಏಕವಾಗಿ ಹರಿಯು ನಿನ್ನ ಬಿಡದಂತೆ ಮರುಳು ಮಾಡಿಕೊಂಡೆ ಎಲ್ಲ ಮಾಯಾದೇವಿ. ಮಾಯಾದೇವಿಗೆ, ಮಾಯಾದೇವಿಗೆ.
ಮಾಯಾದೇವಿಯೇ ಇರುಳು ಹಗಲು ಏಕವಾಗಿ ಹರಿಯು ನಿನ್ನ ಬಿಡದಂತೆ ಅರುಳು ಮಾಡಿಕೊಂಡೆ ಎಲ್ಲ ಮಾಯಾದೇವಿಯೇ ಮಾಯಾದೇವಿಯೇ ಮಾಯಾದೇವಿಯೇ. ಲಕ್ಷ್ಮೀ ರಮಣ ಗೋವಿಂದ, ಆಂಜನೇಯ ವರದ ಗೋವಿಂದ. ಮಾರಿಕಾಂಬೆಯ ಪಾದವೇ ಜೋರಾಗಿ ಹೇಳ್ಬೇಡಿ, ಅಮ್ಮ ಬಂದಿಗಿನ್ಬಿಟ್ಟಾಳೆ ಆಮೇಲೆ ಅವ್ರ ಅದಕ್ಕೆ, ಇಲ್ಲಾಂದ್ರೆ ಜೋರಾಗಿ ಹೇಳುತ್ತೆ ನೋಡಿ. ದೇವರ ಹೆಸರು ಕರೆಯುವಾಗಲೂ ಲಕ್ಷ್ಮಿನೇ ಮೊದಲು. ನಾರಾಯಣ ಲಕ್ಷ್ಮಿ ಗೋವಿಂದ ಅಂತ ನಾವ್ ಯಾರು ಹೇಳಲ್ಲ. ಮತ್ತೆ ಲಕ್ಷ್ಮೀ ರಮಣ ಗೋವಿಂದ, ಅಲ್ಲೂ ಆಯಮ್ಮನಿಗೆ ಬೆಲೆ. ಬರೀ ಕನ್ನಡ ನಾಡಿನಲ್ಲಿ ಮಾತ್ರ ಅಲ್ಲ, ನೀವು ವಿದೇಶಕ್ಕೆ ಹೋಗಿ ಅಲ್ಲಿ ಭಾಷಣ ಮಾಡೋರು ಲೇಡೀಸ್ ಅಂಡ್ ಜೆಂಟ್ಲ್ಮ್ಯಾನ್ ಅಂತಲೇ ಪ್ರಾರಂಭ ಮಾಡ್ತಾರೆ. ಹಾಗಾಗಿ ಹೆಣ್ಣಿಗೆ ಬೆಲೆ. ಲಕ್ಷ್ಮೀ ತತ್ವ ಎಲ್ಲಿದೆ? ಗಂಡನ ಪಾದದಲ್ಲಿದೆ ಎನ್ನುವಾಗ ಅಂತಹ ಕಲ್ಯಾಣದ ಕಥೆ. ಯಾರು ಕಲ್ಯಾಣದ ಕಥೆಯನ್ನ ಕೇಳ್ತೀರೋ ಜಾತಕದಲ್ಲಿ ದೋಷವಿದ್ದರೂ ಕಲ್ಯಾಣದ ಬಲ ಆಗ್ತದೆ. ಅಂದ್ರೆ ಈಗ ಸ್ವಲ್ಪ ಸರ್ತಿ ಸಾಲಲ್ಲಿ ನಿಂತಿರೋ ಮದುವೆ ಆಗದೆ ಇರೋ ಗಂಡು ಮಕ್ಳಿಗೆಲ್ಲ ಕಿವಿ ಜಾಗೃತವಾಯ್ತು. ಪರವಾಗಿಲ್ವೇ, ಎಲ್ಲೆಲ್ಲೋ ಹುಡುಕುದ್ವಿ, ಹೆಣ್ ಸೆಟ್ ಆಗ್ಲಿಲ್ಲ. ದಾಸರು ಈ ಕಲ್ಯಾಣದ ಕಥೆ ಕೇಳಿದ್ರೆ ಆಗ್ತದೆ ಎಂದಿದ್ದಾರೆ. ಪೂರ್ತಿ ಕೇಳುವ ಅವ್ರಿಗೆ ಹಾಗೆ ಯೋಚನೆ ಮಾಡಿದ್ರೆ ಮದುವೆ ಆಗಿರೋರು ಯೋಚನೆ ಪರವಾಗಿಲ್ಲ. ಈ ಕಥೆ ಕೇಳಿದ್ರೆ ನಾಳೆಗೆ ಇನ್ನೊಂದು ಆಗುತ್ತೇನು? ಇಲ್ಲ ಇಲ್ಲ, ಆ ಅಮ್ಮ ಕಷ್ಟವೋ ಸುಖವೋ ಅವಳ ಜೊತೆಯೇ ಬಾಳಿ ಬದುಕೋ ಬುದ್ಧಿಯನ್ನ ಮಾರಿಕಾಂಬೆ ಕೊಡ್ತಾಳೆ. ಅಂದ ಮೇಲೆ ಕೃತಯುಗದಲ್ಲಿ ನಡೆದದ್ದೇ ಇವತ್ತಿನ ಕಥೆ ಲಕ್ಷ್ಮೀ ಕಲ್ಯಾಣ. ತ್ರೇತಾಯುಗದಲ್ಲಾಗಿದ್ದು ಸೀತಾ ಕಲ್ಯಾಣ, ದ್ವಾಪರ ಯುಗದಲ್ಲಿ ರುಕ್ಮಿಣಿ ಕಲ್ಯಾಣ, ಕಲಿಯುಗದಲ್ಲಿ ತಿರುಪತಿಯಲ್ಲಿ ಸ್ವಾಮಿಗೆ ನಿತ್ಯ ಕಲ್ಯಾಣೋತ್ಸವ. ನಿತ್ಯ ಕಲ್ಯಾಣ ನಡೀತಾ ಇದೆ. ಆಷಾಢ ಇಲ್ಲ, ರಾಹುಕಾಲ ಇಲ್ಲ, ಗುಳಿಕಾ ಕಾಲ ಇಲ್ಲ, ಅಧಿಕ ಮಾಸ ಇಲ್ಲ, ಯಾವ ಫಲಾಫಲಗಳು ನೋಡದೆ ಪ್ರತಿನಿತ್ಯ ಕಲ್ಯಾಣೋತ್ಸವ ಸ್ವಾಮಿಗೆ. ಮದುವೆ ಕಲ್ಯಾಣ ಅಂದ್ರೆ ಬರೀ ಮದುವೆ ಅಲ್ಲ ರೀ. ಕಲ್ಯಾಣ ಅಂದ್ರೆ ಉದ್ಧಾರವಾಗ್ತದೆ. ಕಲ್ಯಾಣ ಅಂದ್ರೆ ಒಳ್ಳೇದು. ಸಮಾಜ ಕಲ್ಯಾಣ ಇಲಾಖೆ, ಸಮಾಜದವ್ರಿಗೆ ಮದುವೆ ಮಾಡಿಸ್ತಾರ ಅವರು. ಸಮಾಜಕ್ಕೆ ನಮ್ಮಿಂದ ಒಳ್ಳೆ ಕೆಲಸ ಮಾಡಿಸ್ತೀವಿ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಂತಾರೆ. ಮಹಿಳೆಯರಿಗೂ ಮಕ್ಕಳಿಗೂ ಮದುವೆ ಅಲ್ಲ, ನಮ್ಮ ಇಲಾಖೆಯಿಂದ ಹೆಣ್ಣು ಮಕ್ಕಳಿಗೂ ಒಳ್ಳೇದು ಮಾಡ್ತೀವಿ, ಅಭಿವೃದ್ಧಿ ಕಾರ್ಯವಾಗ್ತದೆ ಅಂತ. ಅಂತಹ ಕಲ್ಯಾಣದ ಕಥೆಯನ್ನ ನಾವೆಲ್ಲರೂ ಭಕ್ತಿಯಿಂದ ಕಥಾ ಪ್ರವೇಶವನ್ನು ಮಾಡೋಣ. ಕಥೆಯ ಪ್ರಾರಂಭಕ್ಕೂ ಮುಂಚಿತವಾಗಿ ಸಾಮೂಹಿಕವಾಗಿ ನಾವೆಲ್ಲ ಭಜನೆ ಮಾಡೋಣ. ಯಾಕಂದ್ರೆ ಭಜನೆಗೆ ಬಹಳ ಬೇಗ ಒಲಿತಾಳೆ ಅಮ್ಮ. ಭಕ್ತಿಯಿಂದ ಯಾವ ಮನೆಯಲ್ಲಿ ಭಜನೆ ಆಗ್ತದೋ ಆ ಮನೆ ವಿಭಜನೆ ಆಗದು ಅಂತ ದೊಡ್ಡವರು ಹೇಳಿದ್ರು. ಅವತ್ತೆಲ್ಲ ಹಾಗೆ ಮುಸ್ಸಂಜೆ ಆಗ್ತಿದ್ದಂಗೆ ತುಳಸಿ ಕಟ್ಟೆಗೆ ಒಂದು ರಂಗೋಲಿಯನ್ನಿಟ್ಟು ದೀಪವನ್ನು ಅಂಟಿಸಿ ಮನೆ ಬಾಗಿಲನ್ನ ತೊಳೆದು ಅದಕ್ಕೊಂದು ರಂಗೋಲಿ ಮಡಿಗಿ ಆಮೇಲೆ ತಾಯಿಯಂದ್ರು ಮನೆಯ ದೇವರ ಕೋಣೆಯಲ್ಲಿ ಕೂತ್ಕೊಂಡು ಭಜನೆ ಮಾಡೋರು. ಅಮ್ಮ ಭಾಗ್ಯದ ಲಕ್ಷ್ಮಿ ಬಾರಮ್ಮ. ಹಾಗಾಗಿ ಅವತ್ತಿನ ಕಾಲ ಆರೋಗ್ಯ ಲಕ್ಷ್ಮಿ ಬರ್ತಿದ್ಲು, ಆಯುಷ್ಯ ಲಕ್ಷ್ಮಿ ಬರ್ತಾ ಇದ್ಲು. ಎಲ್ಲ ಲಕ್ಷ್ಮಿಯರು ಮನೆ ಬಾಗಿಲಿಗೆ ಬಂದು ಮನೆಯನ್ನು ಅಭಿವೃದ್ಧಿ ಮಾಡ್ತಿದ್ರು. ಈಗ ಮುಸ್ಸಂಜೆ ಆಯಿತು ಅಂದ್ರೆ ಲಕ್ಷ್ಮಿ ಧ್ಯಾನ ಇಲ್ಲವೇ ಇಲ್ಲ. ಮತ್ತೆ ಟಿವಿ ಧ್ಯಾನ, ಕೈಯಲ್ಲಿ ಒಂದು ರಿಮೋಟ್ ಬಂದ್ಬಿಡ್ತು ಅಂದ್ರೆ ತೀರೋದು. ಲಕ್ಷ್ಮೀ ಬಾರಮ್ಮ, ರಾಧಾರಮಣ, ಶ್ರೀನಿವಾಸ ಕಲ್ಯಾಣ, ಅದ್ಯಾವುದು ವಸ್ತು ಬ್ರಹ್ಮಗಂಟು. ಇನ್ನು ಮುಗ್ದಿಲ್ಲ, ನೀ ಗಂಟಾಕತಂಕ್ಲು ಮುಗಿಯಲ್ಲ. ಇನ್ನು ನಾಳಿದ್ರಿಂದ ಮತ್ತೆ ಪ್ರಾರಂಭ ಅಂತೆ. ಯಾವುದು? ಬಿಗ್ ಬಾಸ್ ಸೀಸನ್ 12. ಇವ್ರ ಬಾಸು ಸರ್ಕಲ್ ಅಲ್ಲಿ ಟೈಟ್ ಆಗ್ಬಿಟ್ಟಿದ್ದಾನೆ, ಮನೆಗೆ ಹೋಗೋ ದಾರಿಯೇ ಗೊತ್ತಾಗ್ತಾ ಇಲ್ಲ. ಈ ಅಮ್ಮ ಬಿಗ್ ಬಾಸ್ ಇದಲ್ಲ ರೀ. ಮುಸ್ಸಂಜೆ ವೇಳೆ ಭಜನೆಗೆ ಬೇಗ ಒಲಿಯತಕ್ಕಂಥವಳು ಮಾರಿಕಾಂಬೆ. ಹಾಗಾಗಿ ಈಗ ದಾಸರ ಭಜನೆ ಹೇಳ್ಕೊಡ್ತಾರೆ. ಸರ್ತಿ ಸಾಲಲ್ಲಿ ನಿಂತಿರೋರು ಕೂಡ ಭಜನೆ ಮಾಡಬಹುದು, ಅದಕ್ಕೇನು ಎಕ್ಸ್ಟ್ರಾ GST ಆಡ್ ಮಾಡಿಲ್ಲ ನಾವು. ಹಾಗಾಗಿ ನೀವೆಲ್ಲ ಭಕ್ತಿಯಿಂದ ಹೇಳಿ, ನಾಚಿಕೆಗೊಳ್ಳಬೇಡ, ಮನವೇ ಯೋಚಿಸಿ ಕೆಡಬೇಡ. ಬೇಗ ದರ್ಶನವಾಗಬೇಕು ಅಂದ್ರೆ ಅಮ್ಮನ ಭಜನೆಯನ್ನ ಜೋರಾಗಿ ಹೇಳೋಣ ಅಂತ ಹೇಳ್ತಾರೆ. ಜಯ 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 ಅಂಬೆ ನಮೋ. ಹೇಳಿ, ಪರವಾಗಿಲ್ಲ, ಸಾಥಿಯವರು ಅಡ್ಜಸ್ಟ್ ಮಾಡ್ಕೊಳ್ತಾರೆ, ತೊಂದ್ರೆ ಇಲ್ಲ. ಜಯ 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 ಅಂಬೆ ನಮೋ, ಜಯ 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 ಅಂಬೆ ನಮೋ. ಇನ್ನು ಜೋರಾಗಿ ಹೇಳ್ಬೇಕು, ಕೇಳಿಸ್ತಾ ಇಲ್ಲ. ನನಗೆ ಕೇಳ್ತಾ ಇಲ್ಲ ಅಂದ್ರೆ ಇನ್ನು ಇವತ್ತು ವರಮಹಾಲಕ್ಷ್ಮಿ ಹಬ್ಬ, ಅಮ್ಮ ಬಹಳ ಬಿಸಿ ಇದ್ದಾಳೆ, ಅವಳು ಕೇಳಿಸ್ತದ? ಇಷ್ಟು ಜನರನ್ನ ಬಿಟ್ಟು ನಮ್ ಧ್ವನಿ ಕೇಳಬೇಕಲ್ಲ. ಜಯ 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 ಅಂಬೆ ನಮೋ, ಜಯ 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 ದುರ್ಗೆ ನಮೋ, ಜಯ 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 ಅಂಬೆ ನಮೋ, ಜಯ 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 ಜಯ
ಮಾರಿಕಾಂಬೆ ನಮೋ. ಜಯ 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 ಮಾರಿಕಾಂಬೆ ನಮೋ. ಚೆನ್ನಾಗಿ ಹೇಳ್ತಾ ಇದ್ದಾರೆ, ಅಡ್ಡಿ ಇಲ್ಲ. ಮೈಕ್ ಇದ್ದಿದ್ರೆ ನಿಮ್ದು ಧ್ವನಿ ಜೋರಾಗಿ ಕೇಳಿಸ್ತಿತ್ತು. ಈಗ ಹೇಗೆ ದೇವಸ್ಥಾನದಲ್ಲಿ ಅಮ್ಮನವ್ರು ನೋಡ್ಲಿಕ್ಕೆ ಒಂದ್ 2-3 ಮೆಟ್ಲುಗಳು ಇಟ್ಟಿದ್ದಾರೋ, ಹಾಗೆ ಭಜನೆಯಲ್ಲಿ ಮೊದಲನೇ ಮೆಟ್ಲು ಭಜನೆ ಹಾಡೋದೇ ಮೊದಲನೇ ಮೆಟ್ಲು. ಇನ್ನು 2ನೇ ಮೆಟ್ಲು ದೇವರಿಗೆ ಹತ್ತಿರವಾಗ್ಲಿಕ್ಕೆ ಏನು ಅಂದ್ರೆ ಸುಲಭ. ಸುಲಭನೋ ಹರಿ ಸುಲಭನೋ ತನ್ನವರ ನರೆಗಳಿಗೆ ಬಿಟ್ಟಗಲನೋ. ಭಕ್ತಿ ಪರವಶ ಭಗವಂತ, ಶಕ್ತಿ ಪರವಶನಲ್ಲ. ಹಾಗಾಗಿ ನಾವೆಲ್ಲ 2 ಕರತಾಳನವನ್ನ ಮಾಡುತ್ತಾ ಭಜನೆಯನ್ನ ಮಾಡೋಣ. ಯಾಕಂದ್ರೆ ತಾಳವ ತಟ್ಟಿದವ ದುರಿತಗಳ ನಟ್ಟಿದವ ಅಂದಿದ್ದಾರೆ ಪುರಂದರದಾಸರು. ಹಾಗಾಗಿ ತಾಳ ತಟ್ಟೋದ್ರಿಂದ ನಾವು ಮಾಡಿದ ಎಲ್ಲ ಪಾಪ ಪರಿಹಾರ. ಹಾರ್ಟ್ ಅಟ್ಯಾಕ್ ಆಗೋದಿಲ್ಲ. ಯಾಕಂದ್ರೆ 2 ಕೈ ಘರ್ಷಣೆಗೊಳಪಟ್ಟು ಒಳಗಿದ್ದ ರಕ್ತ ಸ್ವಲ್ಪ ಬಿಸಿ ಹಾಕಿ ಅಪಧಮನಿ ಅಭಿಧಮನಿಗಳು ಸ್ವಲ್ಪ ಜಾಗೃತವಾಗಿ ಈಗ ಹೃದಯದಲ್ಲಿ ರಕ್ತ ಸಂಚಾರದ ಕ್ರಿಯೆ ಶುದ್ಧವಾಗ್ತದೆ. ಅಪಾಯ ಕೋಟಿಗಳಿಗೆ ಉಪಾಯ ಒಂದೇ, ದೇವಿ ಭಜನೆಗೆ ತಾಳ ತಟ್ಟೋದು. ಯಾರು ನಿನ್ನೆ ಇವತ್ತಿನ ಸಂಜೆ ತನಕ ಪಾಪ ಮಾಡಿದ್ದೀರೋ ಇವತ್ತು ತಾಳ ತಟ್ಟಿ ಅಮ್ಮನ ಭಜನೆ ಮಾಡಿಬಿಟ್ರೆ ಪಾಪ ಎಲ್ಲ ಪರಿಹಾರ, ಕಲಾಸ್. ಯಾರ ದಾಸರೇ ನಾವು ಪಾಪನೇ ಮಾಡ್ಲಿಲ್ಲ ಅಂತೀವೋ ಅವ್ರು ತಾಳ ತಟ್ಟೋದು ಬೇಡ, ತೊಂದ್ರೆ ಇಲ್ಲ. ಇಲ್ಲಿ ತಾಳ ತಟ್ಟಿದ್ರೆ ಗೆದ್ವಿ, ಇಲ್ಲ ಅಂದ್ರೆ ಮನೇಲಿ ಹೆಂಡತಿ ಮಕ್ಕಳು ಹೇಳಿದ್ದು ತಾಳ ತಟ್ಟಬೇಕಾಗ್ತದೆ ಆಮೇಲೆ. ಹಾಗಾಗಿ ಜಯ 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 ಅಂಬೆ ನಮೋ. ಜಯ 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 ಅಂಬೆ ನಮೋ. ಜಯ 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 ಮಾರಿಕಾಂಬೆ ನಮೋ. ಜಯ 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 ಅಂಬೆ ನಮೋ. ಜಯ 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 ಮಾರಿಕಾಂಬೆ ನಮೋ. ಜಯ 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 ಅಂಬೆ ನಮೋ. ಜಯ 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 ಮಾರಿಕಾಂಬೆ ನಮೋ. ಬಹಳ ಚೆನ್ನಾಗಿ ಭಜನೆ ನೋಡಿ. ತಾಳ ತಟ್ಟು ಭಜನೆ ಹೇಳಿದ ತಕ್ಷಣ ಸರತಿ ಮುಂದಕ್ಕೆ ಹೊರಟೆ ಹೋಯ್ತಪ್ಪ. ಹಾಗಾಗಿ ಈಗ ಭಜನೆಯಲ್ಲಿ ಕಡೆ ಮೆಟ್ಟಲು ಸರ್ವ ಸೇವೆಗೆ ಡಿಸ್ಕೌಂಟ್ ಉಂಟು. ಅರ್ಚನೆಗಿಷ್ಟು, ಪೂಜೆಗಿಷ್ಟು, ನೈವೇದ್ಯಕ್ಕಿಷ್ಟು, ಆದ್ರೆ ಎಲ್ಲಾ ಸೇವೆ ಮಾಡಿದ್ರೆ ಕಡೆಯಲ್ಲಿ ಸ್ವಲ್ಪ ಡಿಸ್ಕೌಂಟ್ ಉಂಟು. ಹಾಗೆ ಈಗ ಎಲ್ಲಾ ಸೇವೆಗಿಂತಲೂ ಶ್ರೇಷ್ಠವಾದ ಸೇವೆ ನಮ್ಮ 2 ಕೈಯನ್ನ ತಲೆಯ ಮೇಲೆ ಎತ್ತಿ. ಯಾಕಂದ್ರೆ ತಲೆಯ 10 ಅಂಗುಲದ ಮೇಲ್ಭಾಗದಲ್ಲಿ ಭಗವಂತ ತುರ್ಯನಾಮಕ ಎನ್ನುವ ಹೆಸರಿನಲ್ಲಿ ಅನುಸಂಧಾನನಾಗಿದ್ದಾನೆ. ಯಾರು ಭಕ್ತಿಯಿಂದ ಈ ಜಾಗದಲ್ಲಿ ಭಜನೆಯನ್ನು ಮಾಡ್ತಾರೋ ಕೈ ಮುಟ್ಟಿ, ಆಗ ದೇವರ ಪಾದ ಮುಟ್ಟು ಭಜನೆ ಮಾಡಿದ ಹಾಗೆ. ಅದಕ್ಕೆ ನೋಡಿ ಮೈಸೂರಿನ ಒಡೆಯರು ಕಿರೀಟ ಹಾಕ್ತಾ ಇರ್ಲಿಲ್ಲ, ಪೇಟ ಧರಿಸೋರು, ಮೈಸೂರು ಪೇಟ. ಆ ಪೇಟಕ್ಕೆ ಸ್ವಲ್ಪ ಮುಂದೆ ಸ್ವಲ್ಪ ಅದೆಂತದ ಒಂದು ಕುಚ್ಚು ತರ ಹಾಕೋರು. ಅದಕ್ಕೆ ಏನ್ ಹೆಸರು ಅಂದ್ರೆ ತುರ್ಯನಾಮಕನಾದ ಭಗವಂತನನ್ನ ಯಾವಾಗಲೂ ಮುಟ್ಟೋ ಕುಚ್ಚು ಅದಾದ್ರಿಂದ ಅದಕ್ಕೆ ತುರಾಯಿ ಅಂತ ಹೆಸರು. ಅದಕ್ಕೆ ಮಹಾರಾಜರಿಗೆ ದೇವರ ಆಶೀರ್ವಾದ ಯಾವಾಗ್ಲೂ ಇತ್ತು. ಹಾಗಾಗಿ ನಾವೆಲ್ಲ ನಾಚಿಕೆ ಬಿಟ್ಟು ಕೈಯನ್ನೆತ್ತಿ ನೋಡಿ, ಯೋಗಾನೂ ಮಾಡ್ದಂಗಾಯ್ತು, ಕಥೆನೂ ಕೇಳ್ದಂಗಾಯ್ತು, ಆರೋಗ್ಯವೂ ಸುಧಾರಿಸ್ತು ಅಂತ ಹೇಳ್ದ ಭಕ್ತಿಯಿಂದ ಜಯ 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 ಅಂಬೆ ನಮೋ. ಜಯ 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 ದುರ್ಗೆ ನಮೋ. ಜಯ ಜಯ ಜಯ. ಸರ್ತಿ ಸಾಲಲ್ಲಿರೋರು ಎತ್ತಬಹುದು ಕೈ, ಅದಕ್ಕೇನು ಎಕ್ಸ್ಟ್ರಾ ಟಿಕೆಟ್ ಇಲ್ಲ, ಫ್ರೀ ಸರ್ವಿಸ್ ಇವತ್ತು. ಅಮ್ಮನವ್ರಿಗೆ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಒಂದು ಸೇವೆ. ಜಯ 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 ಅಂಬೆ ನಮೋ. ಜಯ 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 ದುರ್ಗೆ ನಮೋ. ಜಯ 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 ಅಂಬೆ ನಮೋ. ಜಯ 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 ಅಂಬೆ ನಮೋ. ಜಯ 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 ಮಾರಿಕಾಂಬೆ ನಮೋ. ಜಯ 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 ಮಾರಿಕಾಂಬೆ ನಮೋ. ಜಯ 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 ಅಂಬೆ ನಮೋ. ಜಯ 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 ಅಂಬೆ ನಮೋ. ಜಯ 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 ದುರ್ಗೆ ನಮೋ. ಜಯ 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 ದುರ್ಗೆ ನಮೋ. ಜಯ 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 ಅಂಬೆ ನಮೋ. ಜಯ 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 ಅಂಬೆ ನಮೋ. ಜಯ 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 ಮಾರಿಕಾಂಬೆ ನಮೋ. ಜಯ 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 ಮಾರಿಕಾಂಬೆ ನಮೋ. ಜಯ 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 ಅಂಬೆ ನಮೋ. ಜಯ 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 ಅಂಬೆ ನಮೋ. ಜಯ 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 ದುರ್ಗೆ ನಮೋ. ಜಯ 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 ಜಗಜ್ಜನನಿ ಮಾರಿಕಾಂಬ ಮಾತಾ ಕೀ. ಪರಮಹಂಸ ಕೀ. ಸ್ವಾಮಿ ವಿವೇಕಾನಂದ ಮಹಾರಾಜ ಕೀ. ಧರ್ಮ ರಕ್ಷಣೆಯ ಉದ್ದೇಶಕ್ಕಾಗಿ ಹರಿಯುವ ವೈಕುಂಠದಿ ನೆಲೆಸಿದನು.
ಇಂದಿರಾರಮಣ ಲೋಕದಯಾ ಸಾಗರ್ ಇಂದಿರಾರಮಣ ಲೋಕೈಕ ನಾಯಕ ಆದಿಶೇಷನಲ್ಲಿ ಮಲಗಿಹನು ಭಜರೆ ಗೋಪಾಲಂ ಮಾನಸ ಭಜರೆ ಶ್ರೀಲೋಲಂ ಭಜರೆ ಗೋಪಾಲಂ ಮಾನಸ ಭಜರೆ ಶ್ರೀಲೋಲಂ ಮಾನಸ ಭಜರೆ 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 ಶ್ರೀಲೋಲಂ. ಗತಕೃತ ಯುಗದಲ್ಲಿ ಲೋಕವನ್ನೆಲ್ಲ ಪಾಲಿಸುತ್ತಿರುವಂತಹ ಶ್ರೀಮನ್ನಾರಾಯಣ ಆನಂದವಾಗಿ ವೈಕುಂಠದಲ್ಲಿ ವಿರಾಜಮಾನನಾಗಿದ್ದಾನೆ. ಶ್ರೀಮನ್ನಾರಾಯಣ ಲಕ್ಷ್ಮೀದೇವಿಯಿಂದೊಡಗೂಡಿ ವೈಕುಂಠದಲ್ಲಿ ವಿರಾಜಮಾನನಾಗಿರುವಂತಹ ಶುಭ ಸಂದರ್ಭ. ಆ ಶ್ರೀಮನ್ನಾರಾಯಣನ ದರ್ಶನಕ್ಕೋಸ್ಕರವಾಗಿ ಯಾರು ಬರ್ತಾ ಇದ್ದಾರೆ? ಮಹರ್ಷಿಗಳಲ್ಲೇ ಅತ್ಯಂತ ಬೇಗ ಕೋಪಗೊಳ್ಳುವಂತಹ ದೂರ್ವಾಸ ಮಹರ್ಷಿಗಳು. ದೂರ್ವಾಸ ಮಹರ್ಷಿಗಳು ನಾರಾಯಣನನ್ನ ಪೂಜೆ ಮಾಡ್ತಾ ಇದ್ದಾರೆ ವೈಕುಂಠಕ್ಕೆ ಬಂದು. ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನ ಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿ ಜ್ಞಾನಗಮ್ಯಂ ವಂದೇ ವಿಷ್ಣುಂ ಭವಭಯಹರಂ ಸರ್ವಲೋಕೈಕನಾಥಂ. ಶ್ರೀಮನ್ನಾರಾಯಣ ನೋಡಿ, ವಿಷ್ಣು ಸಹಸ್ರನಾಮದ ಆರಂಭಿಕ ಶ್ಲೋಕ ಇವೆ. ಶಾಂತಾಕಾರಂ ಭುಜಗ ಶಯನಂ. ಶ್ರೀಮನ್ನಾರಾಯಣ ಶಾಂತನಾಗಿ ಮಲಗಿದ್ದಾನಂತೆ. ಎಲ್ಲಿ? ಭುಜಗ ಶಯನಂ. ಆದಿಶೇಷ ಅನ್ನೋ ಸರ್ಪದ ಮೇಲೆ ಮಲಗಿದ್ರು. ನಾರಾಯಣನಿಗೆ BP ಜಾಸ್ತಿ ಆಗ್ಲಿಲ್ಲ, ಶುಗರ್ ಕಾಣ್ಲಿಲ್ಲ. ಯಾವಾಗ್ಲೂ ಕ್ಷೀರಸಾಗರ ಶೀತದ ವಾತಾವರಣದಲ್ಲೇ ಇದ್ರು. ಒಂದ್ ದಿವಸ ಮೂಗು ಕಟ್ಲಿಲ್ಲ, ನೆಗಡಿ ಆಗ್ಲಿಲ್ಲ. ಹಾವಿನ ಮೇಲೆ ಮಲಗಿದ್ರು ಧೈರ್ಯವಾಗಿ ಆನಂದವಾಗಿ ಶಾಂತಿಯಾಗಿ ಮಲಗಿದ್ದಾನೆ. ಅವನೇ ನಿಜವಾದ ದೈವ. ನಾವು ಹಾವಿನ ಮೇಲೆ ಮಲಗೋದು ಬೇಡ. ಮೊನ್ನೆ ಮಾರಿಗುಡಿಲಿ ಭೂತರಾಜರ ಗುಡಿ ಹತ್ರ ಒಂದ್ ಸರ್ಪ ಓಡಾಡ್ತಿತ್ತಂತೆ ಕಣೆ ಅಂದ್ರೆ ಸಾಕು, ಇನ್ನು 15 ದಿವಸ ಆ ಕಡೆಗೆ ಹೋಗಲ್ಲ ನಾವು. ಸರ್ಪ ಇದೆ ಅಂತ, ಸರ್ಪ ಇದೆ ಅಂತ. ಶ್ರೀಮನ್ನಾರಾಯಣ ಆನಂದವಾಗಿ ಮಲಗಿದ್ರು ಕೂಡ ಆ ದೂರ್ವಾಸ ಮುನಿಗಳು ಬಂದು ನಾರಾಯಣನ